ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 5 ಪ್ರಮುಖ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಆ 5 ಸುದ್ದಿಗಳ ಪೈಕಿ ಮೊದಲ ಮತ್ತು ಮುಖ್ಯವಾದಂತಹ ಸುದ್ದಿ, ಅಮೆರಿಕ ಮತ್ತು ಇರಾನ್ ನಡುವೆ ಜಿನೆವಾದಲ್ಲಿ 19ನೇ ತಾರೀಕಿಗೆ ಒಪ್ಪಂದಕ್ಕೆ ಸಹಿ ಬೀಳುವಂತಹ ವಿಚಾರ. ಆ ಒಪ್ಪಂದಕ್ಕೆ ಸಹಿ ಬೀಳುವ ಪೂರ್ವ ಇದೀಗ ಡಿಜಿಟಲ್ ಸಹಿ ಆಗಿದೆ ಇರಾನ್ ಮತ್ತು ಅಮೆರಿಕದ ಅಧ್ಯಕ್ಷರಿಂದ. ಓಕೆ, ಒಂದು ಕಡೆ ಡಿಜಿಟಲ್ ಸಹಿ ಆಯಿತು. ಡಿಜಿಟಲ್ ಸಹಿ ಆದ ತಕ್ಷಣವೇ ಏನೆಲ್ಲ ಬೆಳವಣಿಗೆಗಳು ಇರಾನ್ ಮತ್ತು ಅಮೆರಿಕದ ನಡುವೆ ನಡೀತಾ ಹೋಯಿತು. ಅಮೆರಿಕ ಹಾಗಾದರೆ ಇರಾನ್ ಇಟ್ಟಿರುವಂಥ ಎಲ್ಲ ಬೇಡಿಕೆಗಳನ್ನು ಕೂಡ ಪುರಸ್ಕಾರ ಮಾಡ್ತಿದೆಯಾ, ಅಥವಾ ಹೊಸದಾದರೂ ಏನಾದರೂ ಬೇಡಿಕೆಗಳನ್ನು ಅಮೆರಿಕದ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತಿದೆಯಾ? ಇಂಥದ್ದೊಂದು ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತಹ ಬೆಳವಣಿಗೆ. ಅಂತಹ ಬೇಡಿಕೆಗಳನ್ನು ಇರಾನ್ ಕೂಡ ತರ್ತಾ ಇರೋದು, ಅಮೆರಿಕವು ಕೂಡ ಇರಾನ್ ಮುಂದೆ ತರ್ತಾ ಇದೆ. ಇವೆಲ್ಲದರ ನಡುವೆ ಅಮೆರಿಕದ ಪರಮ ಮಿತ್ರ ದೇಶವಾಗಿರುವಂತಹ ಇರಾನ್ನ ವಿರುದ್ಧ ಹೋರಾಟ ಮಾಡೋದಕ್ಕೆ, ಯುದ್ಧ ಮಾಡೋದಕ್ಕೆ ಕಾರಣವಾಗಿದ್ದಂತಹ ಇಸ್ರೇಲ್ ಈ ಒಪ್ಪಂದವನ್ನು ಬಹಿರಂಗವಾಗಿಯೇ ವಿರೋಧ ಮಾಡುವಂತಹ ಪ್ರಯತ್ನಕ್ಕೆ ಹೋಗ್ತಾ ಇದೆ. ಹಾಗಾದರೆ ಕಾರಣ ಏನು? ಯಾಕೆ ಇಸ್ರೇಲ್ ಇರಾನ್ ಮತ್ತು ಅಮೆರಿಕದ ಒಪ್ಪಂದವನ್ನು ವಿರೋಧ ಮಾಡ್ತಾ ಇದೆ? ಇದರ ಜೊತೆಗೆ 14 ಗುಪ್ತ ಷರತ್ತುಗಳು ಕೂಡ ಅಮೆರಿಕ ಮತ್ತು ಇರಾನ್ನ ಒಪ್ಪಂದದಲ್ಲಿದೆ. ಏನದು 14 ಗುಪ್ತ ಷರತ್ತುಗಳು? ಇದೇ ಮೊದಲ ಕನ್ನಡ ನ್ಯೂಸ್ ಡಿಎನ್ಎ ಮೊದಲ ಸುದ್ದಿ, ಅಮೆರಿಕ ಮತ್ತು ಇರಾನ್ ನಡುವೆ ಡಿಜಿಟಲ್ ಸಹಿ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮತ್ತು ಇರಾನ್ನ ಸ್ಪೀಕರ್ ಮೊಹಮ್ಮದ್ ಗಾಲಿಬಾಫ್ ಅಮೆರಿಕ ಮತ್ತು ಇರಾನ್ ನಡುವಿನ ಈ ಕದನ ವಿರಾಮ ಅಥವಾ ಒಪ್ಪಂದದ ಮಾತುಕತೆಗೆ ಒಂದು ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ. ಬಹಳ ಕಷ್ಟ ಇತ್ತು. 108 ದಿನಗಳ ಕಾಲ ಸುದೀರ್ಘವಾದಂತಹ ಯುದ್ಧ, 2 ದೇಶಗಳಲ್ಲೂ ಕೂಡ ರಕ್ತಪಾತ ಹರಿತು, ಎಲ್ಲವೂ ಕೂಡ ಮೂಲ ಸೌಕರ್ಯಗಳ ಹಾಳಾಯಿತು, ಆರ್ಥಿಕತೆ ಅನ್ನೋದು ಕುಸಿದ ಹೋಗ್ಬಿಡ್ತು. ಪ್ರಬಲ ರಾಷ್ಟ್ರಗಳು ಸೇರಿಕೊಂಡು ಇವುಗಳ ತಣಿಸುವಿಕೆಗೆ ಪ್ರಯತ್ನವನ್ನು ಪಟ್ಟು ಪಾಕಿಸ್ತಾನದಲ್ಲಿ ಮಾತುಕತೆ, ಕುವೈತ್ನಲ್ಲಿ, ಒಮಾನ್ನಲ್ಲಿ ಮಾತುಕತೆ, ಎಲ್ಲವೂ ಕೂಡ ಆದ ನಂತರವೂ ಕೂಡ ಈ ಸಮಸ್ಯೆಯಾಗಿ ಉಳಿದಿತ್ತು, ಬಗೆಹರಿದಿರಲಿಲ್ಲ. ಇದೀಗ ಈ ಸಮಸ್ಯೆಗೆ, ಈ ಯುದ್ಧಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಹಾಡಬೇಕು ಅಂತ ಜೂನ್ 19ನೇ ತಾರೀಕಿಗೆ ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿ ಅಂತಿಮ ಮುದ್ರೆಯನ್ನು ಅದಕ್ಕೆ ಒತ್ತಲಾಗ್ತಾ ಇದೆ. ಈ ಅಂತಿಮ ಮುದ್ರೆಯಲ್ಲಿ ಒತ್ತಲಾಗುವಂತಹ ಈ ಒಪ್ಪಂದದ ಮಾತುಕತೆಯ ಕರಾರು ಹಕ್ಕುಗಳೇನು, ಕರಾರು ಕಂಡೀಷನ್ಗಳೇನು, ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಸಹಿ ಬಿತ್ತು, ಆದರೆ ಟ್ರಂಪ್ ಹೊಸ ಷರತ್ತನ್ನು ಇಟ್ಟಿದ್ದಾರೆ. ಏನು ಹೊಸ ಷರತ್ತು? ಅಮೆರಿಕ ಮತ್ತು ಇರಾನ್ ಒಪ್ಪಂದಕ್ಕೆ ಜೆಡಿ ವ್ಯಾನ್ಸ್ ಮತ್ತು ಗಾಲಿಬಾಫ್ ಅಂತಿಮ ಮುದ್ರೆನ ಅಂದರೆ ಡಿಜಿಟಲ್ ಸಹಿ ಹಾಕಿದ್ದಾರೆ. ನಮ್ಮ ನಿಯಮ ಪಾಲಿಸುವವರಿಗೆ ಯಾವುದೇ ನಿರ್ಬಂಧ ಸಡಿಲಿಕೆ ಇಲ್ಲ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿರೋದು. ಇರಾನ್ ಪ್ರತಿಭಟನಾಕಾರರ ದಮನದ ಬಗ್ಗೆ ಅಮೆರಿಕ ಅಧಿಕಾರಿಗಳೆಲ್ಲ ಆಕ್ಷೇಪ. ವಿಶ್ವಸಂಸ್ಥೆ ಅನುಮೋದಿಸಬೇಕು ಅಂತ ಇರಾನ್ ಆಗ್ರಹವನ್ನು ಮಾಡಿದೆ. ನಿರ್ಬಂಧಗಳ ತೆರವು ಹಂತ ಹಂತವಾಗಿ ಮಾತ್ರ ನಡೆಯುತ್ತೆ ಅಂತ ಯುಎಸ್ನ ಅಧಿಕಾರಿಗಳು ಹೇಳಿದ್ದಾರೆ. ಅದು ಹಾರ್ಮುಜ್ ಜಲಸಂಧಿಯ ವಿಚಾರ ಆಗಿರ್ಬೋದು, ಆರ್ಥಿಕ ದಿಗ್ಬಂಧನಗಳ ತೆರವು ಆಗಿರ್ಬೋದು, $24 ಬಿಲಿಯನ್ ಆಸ್ತಿಯನ್ನು ಬಿಡುಗಡೆ ಮಾಡೋದಾಗಿರ್ಬೋದು, ಎಲ್ಲವೂ ಕೂಡ ಹಂತ ಹಂತವಾಗಿ ಆಗುತ್ತೆ ಅಂತ ಅಮೆರಿಕ ಹೇಳ್ತಾ ಇದೆ. ಇದು ಒಂದು ಪ್ರಮುಖವಾದಂತಹ ಇಂಪಾರ್ಟೆಂಟ್. ಇವೆಲ್ಲದರ ಜೊತೆಗೆ ಇರಾನ್ ಒಂದು ಮಹತ್ವದ ಬೇಡಿಕೆ ಇಟ್ಟಿದೆ. ಇದನ್ನು ವಿಶ್ವಸಂಸ್ಥೆಯ ಮುಖಾಂತರ ಅನುಮೋದನೆ ಮಾಡಬೇಕು ಅಂತ. ಯಾಕೆ ಇದು ಇಂಪಾರ್ಟೆಂಟು ಅಂತ ಹೇಳಿದರೆ, 2015ರ ಒಪ್ಪಂದದ ನಂತರ ಏಕಾಏಕಿಯಾಗಿ 18ರಲ್ಲಿ ಇವರು ಆ ಒಪ್ಪಂದದಿಂದ ಅಮೆರಿಕಾದವರು ಹೊರಗಡೆ ಬಂದರು. ಹೀಗಾಗಿ ಇರಾನ್ ಏನು ಆಲೋಚನೆ ಮಾಡ್ತಾ ಇದೆ ಅಂತ ಹೇಳಿದರೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧಿಕೃತ ಅನುಮೋದನೆ ಮತ್ತು ನಿರ್ಣಯ ಆಗಿಬಿಟ್ರೆ ಇದೊಂದು ತಾತ್ವಿಕ ಅಂತ್ಯ ಸಿಕ್ಕಂಗಾಗುತ್ತೆ ಅನ್ನುವಂಥ ಆಲೋಚನೆಯಲ್ಲಿ ಇರಾನ್ನವರಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಭವಿಷ್ಯದಲ್ಲಿ ಮತ್ತೊಮ್ಮೆ ಇಂತಹ ದಿಗ್ಬಂಧನಗಳು, ಇಂತಹ ದಾಳಿಗಳು ಆಗದೇ ಇರುವಂತಹ ಒಂದು ಖಚಿತತೆಯನ್ನು ಇರಾನ್ ವಿಶ್ವಸಂಸ್ಥೆಯ ಮುಖಾಂತರ ಪಡೆದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಅಂದರೆ ವಿಶ್ವಾಸದ ಕೊರತೆ ಇದೆ ಅಮೆರಿಕದ್ದು. ಒಪ್ಪಂದದಲ್ಲಿ ಒಂದು ಅಂತಾರಾಷ್ಟ್ರೀಯ ಕಾನೂನಿನ ಮಾನ್ಯತೆ ತರುವಂತಹ ಪ್ರಯತ್ನವನ್ನು ಇರಾನ್ನವರು ಮಾಡ್ತಾ ಇದ್ದಾರೆ. ಹೀಗಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಒಪ್ಪಂದಕ್ಕೆ ಅನುಮೋದನೆ ಸಿಕ್ಕರೆ, ನಾಳೆ ಒಂದು ವೇಳೆ ಅಮೆರಿಕ ಇರಾನ್ ಮೇಲೆ ಏನಾದರೂ ದಾಳಿ ಮಾಡಿದರೆ, ರಷ್ಯಾ ಮತ್ತು ಚೀನಾ ಇರಾನ್ನ ಪರಮ ಮಿತ್ರ ದೇಶಗಳು, ಈ 2 ದೇಶಗಳು ನಾಳೆ ವಿಶ್ವಸಂಸ್ಥೆಯಲ್ಲಿ ವೀಟೋ ಅಧಿಕಾರವನ್ನು ಬಳಸುವ ಮುಖಾಂತರ ನನ್ನನ್ನು ರಕ್ಷಣೆ ಮಾಡ್ತಾರೆ ಎನ್ನುವಂತಹ ಆ ಬಲವಾದ ನಂಬಿಕೆ ಯಾರಿಗಿದೆ ಅಂತ ಹೇಳಿದ್ರೆ ಇರಾನ್ನವರಿಗಿದೆ. ಈ ಕಾರಣಕ್ಕಾಗಿ ಇರಾನ್ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ವಿಶ್ವಸಂಸ್ಥೆಯ ಮುಖಾಂತರ ಇದನ್ನು ಅನುಮೋದನೆ ಮಾಡಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೀವು 2015ರಲ್ಲಿ ಒಪ್ಪಂದ ಆಗಿತ್ತಲ್ಲ, ಅದರಲ್ಲಿ ಒಂದು ಪದ ಬಳಕೆ ಇತ್ತು, ಸ್ನ್ಯಾಪ್ ಬ್ಯಾಕ್ ಅಂತ ಕರೀತಾರೆ ಅದನ್ನು.
ಏನು ಸ್ನ್ಯಾಪ್ ಬ್ಯಾಕು ಅಂತ ಹೇಳಿದರೆ, ಅಮೆರಿಕ ಏಕಾಏಕಿಯಾಗಿ ಇರಾನ್ ಮೇಲೆ ದಾಳಿ ಮಾಡಬಲ್ಲಂಥ ಎಲ್ಲ ಶಕ್ತಿಯನ್ನು ಈ ಸ್ನ್ಯಾಪ್ ಬ್ಯಾಕ್ ಎನ್ನುವಂಥ ಒಂದು ಪದ ಕೊಡುತ್ತೆ. ನೀವು ವಿಶ್ವಸಂಸ್ಥೆಯಲ್ಲಿ ರಷ್ಯಾ ಆಗಿರ್ಬೋದು, ಚೀನಾ, ಬ್ರಿಟನ್, ಬೇರೆ ಬೇರೆ 5 ದೇಶಗಳೇನು ಭದ್ರತಾ ಮಂಡಳಿ ಸದಸ್ಯಗಳಿವೆ, ಈ ಸದಸ್ಯ ರಾಷ್ಟ್ರಗಳು ವೀಟೋ ಅಧಿಕಾರವನ್ನು ಬಳಕೆ ಮಾಡಿದಾಗಲೂ ಕೂಡ ಸ್ನ್ಯಾಪ್ ಬ್ಯಾಕ್ ಎನ್ನುವಂತಹ ಈ ಒಪ್ಪಂದ ಆಗಿಬಿಟ್ರೆ ಇರಾನ್ ಮೇಲೆ ಒಂದು ರಬ್ಬರ್ ಹೀಚದ ಹಾಗೆ ಆಟೋಮೆಟಿಕ್ ತನ್ನ ಸ್ಥಾನಕ್ಕೆ ಹಂಗೆ ಬರುತ್ತಲ್ಲ, ಅದೇ ರೀತಿಯಾಗಿ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡ್ಬೋದು. ಇದೀಗ ಇರಾನ್ ಹೇಳ್ತಾ ಇದೆ, ಈ ಸ್ನ್ಯಾಪ್ ಬ್ಯಾಕ್ ಒಪ್ಪಂದ ಬೇಡ, ನಮಗೆ ವಿಶ್ವಸಂಸ್ಥೆಯ ಥ್ರೂ ಇದೊಂದು ಒಪ್ಪಂದ ಆಗಲಿ ಅನ್ನುವಂಥ ಹಠಕ್ಕೆ ಇರಾನ್ನವರು ಬಿದ್ದಿದ್ದಾರೆ. ಇದು ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವಂಥ ಒಪ್ಪಂದದ ಭಾಗ. ಮತ್ತೊಂದು ಕಡೆ ಒಪ್ಪಂದಕ್ಕೆ ಇಸ್ರೇಲ್ ಅಪಸ್ವರವನ್ನು ಎತ್ತಿರೋದು. ಇಸ್ರೇಲ್ ಅಪಸ್ವರ ಯಾಕೆ ಅಂತ ಹೇಳಿದ್ರೆ, ಇರಾನ್ನ ಅಸ್ತಿತ್ವದ ಬಗ್ಗೆ ಇಸ್ರೇಲ್ನವರು ಪ್ರಶ್ನೆ ಮಾಡಿದ್ರು. ಅದರ ಪರಮಾಣು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಬಿಡಬೇಕು ಅಂತ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು, ಅಲ್ಲಿಯ ವಿರೋಧ ಪಕ್ಷದ ನಾಯಕರುಗಳು, ಧಾರ್ಮಿಕ ಮುಖಂಡರುಗಳೆಲ್ಲರೂ ಕೂಡ ಇರಾನ್ನ ವಿರುದ್ಧ ನಾವೆಲ್ಲ ಮಾತನಾಡಿದ್ದು ನೋಡಿದ್ದೇವೆ. ಅದರ ಭಾಗವಾಗಿ ಲೆಬನಾನ್ ಮೇಲೆ ಅವರು ದಾಳಿ ಮಾಡಿದ್ರು. ಇದೀಗ ಟ್ರಂಪ್ ಒಪ್ಪಂದ ನಮಗೆ ಅನ್ವಯಿಸಲ್ಲ ಅಂತ ಇಸ್ರೇಲ್ನ ಸಚಿವ ಬೆನ್ ಗ್ವಿರ್ ಗುಡುಗಿದ್ದಾರೆ. ಲೆಬನಾನ್, ಸಿರಿಯಾ, ಗಾಜಾದಲ್ಲಿ ವಶಪಡಿಸಿಕೊಂಡಿರುವಂಥ ಭೂಮಿಯಿಂದ ನಾವೆಲ್ಲ ಹಿಂಸರಿಯಲ್ಲ ಅಂತ ಕ್ಯಾಟ್ ಹೇಳಿಕೆ ಕೊಟ್ಟಿದ್ದಾರೆ. ದಕ್ಷಿಣ ಲೆಬನಾನ್ನಲ್ಲಿ ಭದ್ರತಾ ಬಫರ್ ವಲಯವನ್ನು ಇಸ್ರೇಲ್ನವರು ನಿರ್ಮಾಣ ಮಾಡಿದ್ದಾರೆ. ಇಸ್ರೇಲ್ನ ಭದ್ರತಾ ಸಚಿವರು ಬೆನ್ ಗ್ವಿರ್ ಅವರು ವಿರೋಧ ವ್ಯಕ್ತಪಡಿಸಿರುವುದು. ಅವರು ಹೇಳ್ತಾರೆ, ಇಸ್ರೇಲ್ ಅಮೆರಿಕದ ಗುಲಾಮ್ನಲ್ಲ, ಒಂದು ಸ್ವತಂತ್ರ ಸಾರ್ವಭೌಮ ದೇಶ ಆಗಿದೆ. ನಾವು ಈ ಒಪ್ಪಂದದ ಭಾಗವಾಗಿಲ್ಲ. ಈ ಒಪ್ಪಂದ ನಮಗೆ ಯಾವುದೇ ರಕ್ಷಣೆಯನ್ನು ಕೊಡೋದಿಲ್ಲ. ಉಗ್ರಗಾಮಿ ಸಂಘಟನೆ ಹೆಜ್ಬುಲ್ಲಾವನ್ನು ಧ್ವಂಸಗೊಳಿಸುವ ತನಕ ಯಾವುದೇ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ. ನಮ್ಮ ಸೈನಿಕರು ತಮ್ಮ ರಕ್ತವನ್ನು ಹರಿಸಿ ಲೆಬನಾನ್ನ ದಕ್ಷಿಣ ಭಾಗದಲ್ಲಿ ವಶಪಡಿಸಿಕೊಂಡಿರುವಂತಹ ಭಯೋತ್ಪಾದಕ ಮುಕ್ತ ಗಡಿ ಪ್ರದೇಶವನ್ನು ನಾವು ಯಾವುದೇ ಕಾರಣಕ್ಕೂ ಇಸ್ರೇಲ್ ಹಿಂದೆ ಸರಿಯಲ್ಲ ಅಂತ ಇಟಾಮರ್ ಬೆನ್ ಗ್ವಿರ್ ಒಂದು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಒಂದು ಹೇಳಿಕೆ. ಮತ್ತೊಂದು ಕಡೆ ಇಸ್ರೇಲ್ನ ಒಂದು ರಾಜಕೀಯ ಬೆಳವಣಿಗೆ ಆಗಿದೆ. ಏನು ರಾಜಕೀಯ ಬೆಳವಣಿಗೆ ಅಂತ ಹೇಳಿದರೆ, ಯಾವ ಭದ್ರತಾ ಸಚಿವರು ಇದೀಗ ಬೆನ್ ಗ್ವಿರ್ ಒಂದು ಹೇಳಿಕೆ ಕೊಟ್ಟಿದ್ದಾರಲ್ಲ, ಇವರು ಬೆಂಜಮಿನ್ ನೆತನ್ಯಾಹು ಅವರ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ. ಇದೀಗ ಇಸ್ರೇಲ್ನ ಸರ್ಕಾರ ಹೆಂಗಿದೆ ಅಂತ ಹೇಳಿದ್ರೆ, ಒಂದು ಮೈತ್ರಿ ಸರ್ಕಾರ ಇದೆ. ಮೈತ್ರಿ ಸರ್ಕಾರ ಯಾವ್ಯಾವುದಿದೆ? ನೆಸೆಟ್ನಲ್ಲಿ 120 ಸದಸ್ಯರು ಇರುವಂತಹ ಬಲ, ಅದು 61 ಬಹುಮತ ಬೇಕು. ಇದರಲ್ಲಿ ನೆತನ್ಯಾಹು ಅವರ ಲಿಕ್ವಿಡ್ ಪಕ್ಷ 32, ಅಲ್ಟ್ರಾ ಆರ್ಥೋಡಾಕ್ಸ್ 18 ಸೀಟು ಹೊಂದಿದೆ. ತೀವ್ರ ಬಲಪಂಥೀಯ ಅಂದರೆ ಬೆನ್ ಗ್ವಿರ್ ಅವರ ಒಂದು ಪಾರ್ಟಿಯು ಕೂಡ 14 ಸ್ಥಾನ ಹೊಂದಿದೆ. ಇದೀಗ ಬೆನ್ ಗ್ವಿರ್ ಅನ್ನುವಂತಹ ಒಂದು ಆ ವ್ಯಕ್ತಿಯ ವಾದ ಏನು ಅಂತ ಹೇಳಿದ್ರೆ, ನೀವು ಇರಾನ್ನ ಒಪ್ಪಂದಕ್ಕೆ ಅಮೆರಿಕ ಜೊತೆಗೆ ಏನಾದರೂ ಸೇರಿ ಪ್ಯಾಲೆಸ್ತೇನು ಅಥವಾ ಹೆಜ್ಬುಲ್ಲಾ ಮೇಲೆ ಏನಾದರೂ ದಾಳಿಯನ್ನು ನಿಲ್ಲಿಸಿದ್ರೆ, ಮೈತ್ರಿ ಸರ್ಕಾರದಲ್ಲಿ ನಿಮಗೆ ಕೊಟ್ಟಿರುವಂತಹ ಬಹುಮತವನ್ನು ನಾವು ತೆಗೆದುಕೊಳ್ತೀವಿ, 14 ಸೀಟ್ಗಳನ್ನು ವಾಪಸ್ ತೆಗೆದುಕೊಳ್ತೀವಿ, ಬೆಂಜಮಿನ್ ನೆತನ್ಯಾಹು ಅವರ ಸರ್ಕಾರ ಬಿದ್ದು ಹೋಗ್ಬಿಡುತ್ತೆ ಅನ್ನುವಂತಹ ರೀತಿಯಲ್ಲೂ ಕೂಡ ಇಸ್ರೇಲ್ನಲ್ಲಿ ಒಂದು ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳಾಗ್ತಾ ಇದೆ. ಎಲ್ಲ ಕಾರಣಕ್ಕಾಗಿ ಇಸ್ರೇಲ್ ಬಹಿರಂಗವಾಗಿ ಈ ಅಮೆರಿಕ ಮತ್ತು ಇರಾನ್ ಒಪ್ಪಂದವನ್ನು ವಿರೋಧ ಮಾಡ್ತಾ ಇದ್ದಾರೆ. ಟ್ರಂಪ್ ಶಾಂತಿ ಒಪ್ಪಂದದ ಆ 14 ಷರತ್ತುಗಳು ಏನೇನಿದೆ? ಹಾರ್ಮುಜ್ ಜಲಸಂಧಿಯನ್ನು ವಾಣಿಜ್ಯ ಸಂಚಾರಕ್ಕೆ ಪೂರ್ಣವಾಗಿ ಮುಕ್ತ ಮಾಡೋದು, ಇರಾನ್ ಬಂದರುಗಳ ಮೇಲಿನ ಅಮೆರಿಕ ನಿರ್ಬಂಧಗಳನ್ನು ತೆರವುಗೊಳಿಸೋದು, ಮಾತುಕತೆಯ ಸಮಯದಲ್ಲಿ ಅಮೆರಿಕಾದಿಂದ ಯಾವುದೇ ಹೊಸ ನಿರ್ಬಂಧಗಳಿಲ್ಲ, ಇರಾನ್ನ ತೈಲ ರಫ್ತಿಗೆ ತಾತ್ಕಾಲಿಕ ವಿನಾಯಿತಿ ಕೊಡೋದು, ಇರಾನ್ ಮುಟ್ಟುಗೋಲು ಹಾಕಿಕೊಂಡಿರುವಂಥ $25 ಬಿಲಿಯನ್ ಆಸ್ತಿಗಳನ್ನು ಬಿಡುಗಡೆ ಮಾಡೋದು, 60 ದಿನಗಳ ಕಾಲ ಕಟ್ಟುನಿಟ್ಟಿನ ಮಾತುಕತೆಯ ಅವಧಿ ಮಾಡೋದು. ಅಂದರೆ ಮಾತುಕತೆಯ ಸಮಯದಲ್ಲಿ ಅಮೆರಿಕಾದಿಂದ ಯಾವುದೇ ಹೊಸ ನಿರ್ಬಂಧಗಳು ಇಲ್ಲದೆ ಇರೋದು ಅಂತ. ಯಾವುದೇ ಹೊಸ ನಿರ್ಬಂಧಗಳನ್ನು ಇರಾನ್ ಮೇಲೆ ಹೇರದೇ ಇರೋದು ಕೂಡ ಈ ಮಾತುಕತೆಯ ಭಾಗ ಅಂತ ಹೇಳ್ತಿದ್ದಾರೆ. 14 ಷರತ್ತು. ಇರಾನ್ ತೈಲ ರಫ್ತಿಗೆ ತಾತ್ಕಾಲಿಕ ವಿನಾಯಿತಿ ಕೊಡೋದು, ಅಂದರೆ ನೌಕಾ ದಿಗ್ಬಂಧನಗಳನ್ನು ವಿಧಿಸಿ ಹಾರ್ಮುಜ್ ಜಲಸಂಧಿಯಿಂದ ಒಂದು ಹಡಗು ಹೋಗಬಾರ್ದು ಅಂತೆಲ್ಲ ಇತ್ತಲ್ಲ, ತಾತ್ಕಾಲಿಕ ವಿನಾಯಿತಿ. ಇರಾನ್ ಮುಟ್ಟುಗೋಲು ಹಾಕಿಕೊಂಡಿರುವಂಥ $25 ಬಿಲಿಯನ್ ಆಸ್ತಿಗಳನ್ನು ಬಿಡುಗಡೆ ಮಾಡೋದು. ತೈಲ ಮಾರಾಟದಿಂದ ಬಂದು ವಿಶ್ವ ಬ್ಯಾಂಕು, ಅದಾದ ನಂತರ ಅಮೆರಿಕದ ವಿವಿಧ ಬ್ಯಾಂಕ್ಗಳಲ್ಲಿ, ಜಾಗತಿಕ ವಿವಿಧ ಬ್ಯಾಂಕ್ಗಳಲ್ಲಿರುವಂಥ ಆಸ್ತಿಯನ್ನು ಬಿಡುಗಡೆ ಮಾಡೋದು. 60 ದಿನಗಳ ಕಾಲ ಕಟ್ಟುನಿಟ್ಟಿನ ಮಾತುಕತೆ ಅವಧಿ. ಸಹಿ ಆದ ನಂತರ 60 ದಿನಗಳ ಕಾಲ ಅಬ್ಸರ್ವೇಷನ್ ಇರುತ್ತೆ ಉಭಯ ರಾಷ್ಟ್ರಗಳಿಂದ, ಏನು ಮಾಡ್ತಾರೆ ಏನು ಎತ್ತ ಅಂತ. ಆ ಷರತ್ತು ಕೂಡ ಇದೆ. ಪರಮಾಣು ಶಸ್ತ್ರಾಸ್ತ್ರಗಳನ್ನು ಬಳಸೋದಿಲ್ಲ ಅಂತ ಇರಾನ್ ಬದ್ಧತೆ ಕೊಡಬೇಕು ಅಂತ. ಯಾವುದೇ ಕಾರಣಕ್ಕೂ ನಾವು ಯುರೇನಿಯಂ ಪುಷ್ಟೀಕರಣ ಆಗಿರ್ಬೋದು, ಪರಮಾಣು ಕಾರ್ಯಕ್ರಮದಲ್ಲಿ ಪ್ರಗತಿ ಸಾಧಿಸಲ್ಲ ಅಂತ. ಇರಾನ್ ತನ್ನ ಯುರೇನಿಯಂ ಸಂಸ್ಕರಣೆ, ಪುಷ್ಟೀಕರಣ ಏನಿದೆ ಅದನ್ನು ತಕ್ಷಣವೇ ನಿಲ್ಲಿಸಬೇಕು ಅನ್ನೋದು ಕೂಡ ಅಮೆರಿಕದ ಬೇಡಿಕೆ ಮತ್ತು ಷರತ್ತಾಗಿದೆ. 9ನೇ ಕಂಡೀಷನ್ನು, ಇರಾನ್ ಪರಮಾಣು ಘಟಕಗಳ ವಿಸ್ತರಣೆಯನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಬೇಕು. ನಾವು ಅನೇಕ ಬಾರಿ ಉಲ್ಲೇಖ ಮಾಡಿದ್ದೀವಿ. 2025ರಲ್ಲಿ ಅಮೆರಿಕ ಇರಾನ್ಗೆ ಗೊತ್ತಾಗದ ಹಾಗೆ ಅನೇಕ ಪರಮಾಣು ಕೇಂದ್ರಗಳ ಮೇಲೆ ದಾಳಿ ಮಾಡಿತ್ತು, ನಾಶ ಮಾಡೋ ಪ್ರಯತ್ನ. ಒನ್ಸ್ ಅಗೇನ್ ಅದನ್ನು ಹೇಳ್ತಿದ್ದಾರೆ. ಇರಾನ್ನ ಸಂಸ್ಕರಿತ ಯುರೇನಿಯಂ ದಾಸ್ತಾನು ಕುರಿತು ಮಾತುಕತೆ ಆಗಬೇಕು, ಎಷ್ಟೆಷ್ಟಿದೆ ಏನು ಎತ್ತ ಅಂತ.
ಪ್ರಾದೇಶಿಕ ಉದ್ವಿಗ್ನತೆ ನಿವಾರಣೆಗೆ ಜಂಟಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಮಧ್ಯಪ್ರಾಚ್ಯದ ಪ್ರಾದೇಶಿಕ ಉದ್ವಿಗ್ನತೆ ಹೆಂಗೆ ಆಗ್ಬಿಟ್ಟಿದೆ ಅಂತ ನಾವೆಲ್ಲ ನೋಡಿದ್ದೀವಿ. ಅದರ ನಿವಾರಣೆಗೆ ನಾವೆಲ್ಲ ಕ್ರಮ ತೆಗೆದುಕೊಳ್ಳಬೇಕು ಅಂತ. ಮತ್ತೊಂದು ಕಡೆ ಆರ್ಥಿಕ ಮತ್ತು ಪುನರ್ ನಿರ್ಮಾಣಕ್ಕೆ ಸಂಬಂಧಿಸಿದಂತಹ ಚರ್ಚೆಗಳು, ಅಂದರೆ ಆರ್ಥಿಕವಾಗಿ ಹಾನಿಯಾಗಿರುವುದು, ಅದಾದ ನಂತರ ಪುನರಪಿ ದೇಶವನ್ನು ಕಟ್ಟುವಂಥ ಅನಿವಾರ್ಯತೆ, ಅದರ ಬಗ್ಗೆ ಚರ್ಚೆ. ಹಂತ ಹಂತವಾಗಿ ಮಿಲಿಟರಿ ಬಲವನ್ನು ಕಡಿಮೆ ಮಾಡೋದು. ಡೊನಾಲ್ಡ್ ಟ್ರಂಪ್ ಹೇಳಿದ್ರು ನಮ್ಮ ರಕ್ಷಣಾತ್ಮಕವಾಗಿ ದಾಳಿಗಳು ಮಾತ್ರ ಇರುತ್ತೆ ಅಂತ. ಹೀಗಾಗಿ ಹಂತ ಹಂತವಾಗಿ ಉಭಯ ದೇಶಗಳು ಮಿಲಿಟರಿ ಬಲವನ್ನು ಕಡಿಮೆ ಮಾಡುವುದು ಅನ್ನೋದು ಕೂಡ ಇದೆ. ಕೊನೆಯ ಷರತ್ತು ಇರಾನ್ ಮರು ನಿರ್ಮಾಣಕ್ಕೆ ಆರ್ಥಿಕ ಪ್ಯಾಕೇಜ್ ಕೊಡುವಂತಹ ಬಗ್ಗೆ ಚರ್ಚೆ. ಇರಾನ್ ಮೊದಲ ದಿನದಿಂದಲೂ ಕೂಡ ಇದನ್ನು ಅಮೆರಿಕಾದ ಮುಂದೆ ಇಟ್ಟಿದೆ. ಅಂದರೆ ಮೂಲಸೌಕರ್ಯಗಳು, ಶಾಲಾ ಕಾಲೇಜುಗಳು, ಅದಾದ ನಂತರ ತೈಲ ಸಂಸ್ಕರಣಾ ಘಟಕವಾಗ್ ದ್ವೀಪದ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನಗಳಾಯಿತು. ಹಾರ್ಮುಜ್ ಜಲಸಂಧಿಯ ಆಯಾಕಟ್ಟಿಗಳ ಮೇಲೆ ಕ್ಷಿಪಣಿ ಉಡಾವಣಾ ಕೇಂದ್ರಗಳ ಮೇಲೆ ದಾಳಿ ಮಾಡುವ ಪ್ರಯತ್ನ ಇತ್ತು. ಸಹಜವಾಗಿ ಆರ್ಥಿಕವಾಗಿ ಇರಾನ್ ಈ ವಿಚಾರದಲ್ಲಿ ಕುಗ್ಗು ಹೋಗ್ಬಿಟ್ಟಿದೆ. ಅದರ ಪುನರಪಿ ಕಟ್ಟುವುದಕ್ಕೆ ಆರ್ಥಿಕ ಸಹಾಯ ಮಾಡೋದ್ರ ಬಗ್ಗೆಯೂ ಕೂಡ ಮಾತುಕತೆಯಲ್ಲಿ ಇದೆ ಅಂತ. ಮಹತ್ವದ ಬೆಳವಣಿಗೆ ಅಂತ ಹೇಳಿದ್ರೆ ಮಧ್ಯಸ್ಥಿಕೆಯಿಂದ ಒಮಾನ್ ಔಟ್ ಆಗಿದೆ. ಯಾವ ಒಮಾನ್? ಅಮೆರಿಕಾದ ಮಿತ್ರ ದೇಶವಾಗಿದ್ದಂತಹ ಒಮಾನ್ ಇದೀಗ ಮಧ್ಯಸ್ಥಿಕೆಯಿಂದ ಔಟ್ ಆಗಿರೋದು. ಇದೇ ಒಮಾನ್ ದೇಶ ಇರಾನ್ ಮತ್ತು ಅಮೆರಿಕಾದ ನಡುವೆ ಮಿತ್ರತ್ವವನ್ನು ಬೆಳೆಸಬೇಕು ಅಂತ ದಶಕಗಳಿಂದ ಕೆಲಸ ಮಾಡಿರುವಂತಹ ದೇಶ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಫೆಬ್ರವರಿಯಲ್ಲಿ ಯುದ್ಧ ಶುರುವಾದಂತಹ ನಂತರ ಮೊಟ್ಟ ಮೊದಲರಿಗೆ ಬಾರಿಗೆ ಉಭಯ ದೇಶಗಳ ನಡುವೆ ಈ ಕದನ ವಿರಾಮದ ಬಗ್ಗೆ, ಮಾತುಕತೆಯ ಬಗ್ಗೆ ಪ್ರಸ್ತಾಪ ಮಾಡಿದ್ದು ಕೂಡ ಇದೆ. ಆದರೆ ಇದೀಗ ಒಮಾನ್ ಇರಾನ್ನ ಉದ್ಯೋಗಿ ಅಂತ ವರ್ತಿಸ್ತಿದೆ ಅಂತ ಅಮೆರಿಕ ಎಲ್ಲ ಕಿಡಿಕಾರ ಬಿಟ್ಟಿದೆ. ಉದ್ಯೋಗಿಯಂತೆ ವರ್ತಿಸ್ತಾ ಇದೆ, ವಂಚನೀಯ ದಾರಿ ಹಿಡಿದಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಮೆರಿಕ ಹೇಳ್ತು? ಏಕಪಕ್ಷೀಯ ನಿಲುವು. ನಾನು ಅವಾಗಲೇ ಹೇಳಿದೆ, ಮೊದಲ ಹಂತದಲ್ಲಿ ಮಾತುಕತೆಯನ್ನು ಶುರು ಮಾಡಿದ್ದೇ ಒಮಾನ್. ಈಗ ಅಮೆರಿಕಾದವರು ಏನು ಹೇಳ್ತಾ ಇದ್ದಾರೆ, ಮಾತುಕತೆ ಆಗುವಂತಹ ಸಮಯದಲ್ಲಿ ಇದೇ ಒಮಾನ್ನವರು ಮಧ್ಯಸ್ಥಿಕೆದಾರರಾಗಿ ಬಂದಿದ್ರು. ಈ ಸಮಯದಲ್ಲಿ ಇರಾನ್ನ ಪರವಾಗಿ ಅವರೆಲ್ಲ ಮಾತನಾಡೋದಕ್ಕೆ ಶುರು ಮಾಡಿಬಿಟ್ರು. ಅವರ ಕಾರ್ಯವೈಖರಿಯಿಂದ ನಮಗೆ ಅಸಮಾಧಾನ ಆಗಿದೆ ಅಂತೆಲ್ಲ ಇದೀಗ ಅಮೆರಿಕ ಹೇಳ್ಕೊಳ್ತಾ ಇದೆ. ಹೀಗಾಗಿ ಇರಾನ್ ಪರವಾಗಿ ಅವರು ತಂತ್ರವನ್ನು ರೂಪಿಸಿದ್ರು. ಹೀಗಾಗಿ ಈ ಮಾತುಕತೆಯಿಂದ ಅವರೆಲ್ಲ ಹೊರಗಿಟ್ಟಿದ್ದೀವಿ ಅಂತ. ಇದರ ಜೊತೆಗೆ ಅವರೊಂದು ಮಾತು ಹೇಳಿದ್ದಾರೆ. ಕತಾರ್ ಮತ್ತು ಪಾಕಿಸ್ತಾನ ರಾಜತಾಂತ್ರಿಕ ಪ್ರಯತ್ನವನ್ನ ಅಮೆರಿಕಾದವರು ಹೊಗಳಿದ್ದಾರೆ. ಇವರು ಉಭಯ ದೇಶಗಳು ಮೀಡಿಯೇಟರ್ ಆಗಿ ಅದ್ಭುತವಾಗಿ ಕೆಲಸವನ್ನು ಮಾಡಿದ್ದಾರೆ ಅಂತ ಅಮೆರಿಕಾದವರು ಹೊಗಳಿರೋದು. ಇದಕ್ಕೆ ಕಾರಣ ನೋಡಿ, ಮಧ್ಯಪ್ರಾಚ್ಯದ ಸ್ವಿಟ್ಜರ್ಲ್ಯಾಂಡ್ ಅಂತ ಒಮಾನನ್ನು ಕರೆಯಲಾಗುತ್ತೆ. ಮಧ್ಯಪ್ರಾಚ್ಯದ ಸ್ವಿಟ್ಜರ್ಲ್ಯಾಂಡ್ ಯಾಕೆ ಅನ್ನೋದಕ್ಕೆ ನಿನ್ನೆ ಸ್ವಿಟ್ಜರ್ಲ್ಯಾಂಡ್ ಬಗ್ಗೆ ಉದಾಹರಣೆ ಕೊಡುವಾಗ ಹೇಳಿದೆ ನಾನು. ಒಂದು ತಟಸ್ಥ ದೇಶವಾಗಿ ಸ್ವಿಟ್ಜರ್ಲ್ಯಾಂಡ್ ಉಳಿದುಕೊಂಡಿದೆ. ಅದೇ ರೀತಿಯಾಗಿ ಒಮಾನ್ ಕೂಡ ಅನೇಕ ದಶಕಗಳಿಂದ ಹಾಗೆ ಉಳಿದುಕೊಂಡಿತ್ತು. ಏನು ಪರಿಣಾಮ ಆಯಿತು ಅಂತ ಹೇಳಿದ್ರೆ ಯಾವುದೇ ಬಣಕ್ಕೆ ಸೇರಲಿಲ್ಲ. ನೀವು ಅಮೆರಿಕಾದ ಜೊತೆಗೆ ಮಿಲಿಟರಿ ಸಂಬಂಧವನ್ನು ಹೊಂದಿದ್ರೆ, ಇರಾನ್ನ ಜೊತೆಗೆ ಹೊಂದಿಕೊಂಡಿರುವಂತಹ ಒಮಾನ್ ಸಾಂಸ್ಕೃತಿಕ ಗಡಿ ಸಂಬಂಧವನ್ನು ಹೊಂದಿಕೊಂಡಿದೆ. ಆದರೆ ಇದೇ ಒಮಾನ್ನಲ್ಲಿ ಸುಲ್ತಾನ್ ಕಾಬೂಸ್ ಎನ್ನುವಂಥ ಒಬ್ಬ ವ್ಯಕ್ತಿ ಒಮಾನನ್ನು ದಶಕಗಳಿಂದ ರಾಜನಾಗಿ ಕೆಲಸವನ್ನು ಮಾಡ್ತಾ ಇದ್ರು, ಆಳ್ತಾ ಇದ್ದ. ಈ ವ್ಯಕ್ತಿ ಇರುವ ತನಕವೂ ಕೂಡ ಒಮಾನ್ನ ವಿದೇಶಾಂಗ ನೀತಿ ಒಮಾನ್ ತಟಸ್ಥವಾಗಿ ಉಳಿತಾ ಇತ್ತು. ಯಾವುದೇ ಕಾರಣಕ್ಕೂ ಯಾವುದೇ ಬಣಕ್ಕೂ ಕೂಡ ಸೇರ್ತಾ ಇರಲಿಲ್ಲ. ಅಮೆರಿಕಾದಿಂದ ಮಿಲಿಟರಿ ಸಹಾಯ ಪಡೆದುಕೊಳ್ತಾ ಇತ್ತು, ತಟಸ್ಥವಾಗಿ ಉಳಿದುಬಿಟ್ಟಿತ್ತು. ಆದರೆ ಸುಲ್ತಾನ್ ಕಾಬೂಸ್ ಮೃತಪಟ್ಟ ನಂತರ ಆ ಸ್ಥಾನಕ್ಕೆ ಬಂದವರು ಹೈತಮ್ ಬಿನ್ ತಾರಿಕ್ ಅಂತ. ಹೈತಮ್ ಬಿನ್ ತಾರಿಕ್ ಬಂದ ನಂತರ ಆ ವ್ಯಕ್ತಿಗೆ ಆಲೋಚನೆ ಬಂತು, ಎಲ್ಲೋ ದೂರದಲ್ಲಿರುವಂಥ ಪಾಶ್ಚಿಮಾತ್ಯ ರಾಷ್ಟ್ರ ಅಮೆರಿಕಾವನ್ನು ನಂಬುವ ಬದಲು ರಷ್ಯಾ ಮತ್ತು ಚೀನಾಕ್ಕೆ ಹತ್ತಿರುವಂಥ ಇರಾನ್ನ ನಾವೇನಾದರೂ ನಂಬಿಬಿಟ್ರೆ ನಮಗೇನೋ ಸಹಾಯ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಅಮೆರಿಕಾಗೆ ಸಲಾಂ ಹೊಡೆಯೋದು ಬೇಡ, ಬದಲಾಗಿ ಇರಾನ್ ಜೊತೆಗೆ ನಾವಿರೋಣ, ಸಾಂಸ್ಕೃತಿಕವಾಗಿ ನಾವೆಲ್ಲ ಚೆನ್ನಾಗಿದ್ದೀವಿ ಅನ್ನೋ ಕಾರಣಕ್ಕಾಗಿ ಇರಾನ್ನ ಜೊತೆಗೆ ಪರಸ್ಪರ ಸ್ನೇಹವನ್ನು ಬೆಳೆಸಿದ್ರು. ಇದೀಗ ಒಮಾನ್ಗೆ ಅಮೆರಿಕಾದ ಸ್ನೇಹ ಬೇಡವಾಗಿದೆ. ಹೀಗಾಗಿ ಅವರೆಲ್ಲ ಹೊರಗಿಟ್ಟಿದ್ದಾರೆ. ಮತ್ತೊಂದು ವಿಚಾರ ಏನಾಗಿದೆ ಅಂತ ಹೇಳಿದ್ರೆ, ಅಮೆರಿಕ ಮತ್ತು ಇರಾನ್ನ ನಡುವೆ $300 ಬಿಲಿಯನ್ ಪರಿಹಾರ ಕೊಡ್ತೀವಿ ಅನ್ನೋದು ಬರೀ ಸುಳ್ಳು ಅಂತ. ನಾವು ಅವಾಗಲೇ ಉಲ್ಲೇಖ ಮಾಡಿದ ಹಾಗೆ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಹಾನಿಯಾಗಿದ್ದರ ಬಗ್ಗೆ ನೀವು ಯುದ್ಧ ಪರಿಹಾರ ಅಂತ ಕರೀತಾರೆ. ಇದನ್ನು ಅಂತಾರಾಷ್ಟ್ರೀಯ ಕಾನೂನು ಮಿತಿಯಲ್ಲಿ ಯುದ್ಧ ಪರಿಹಾರ ಅಂತ ಕರೀತಾರೆ. ಇರಾನ್ ಮರು ನಿರ್ಮಾಣಕ್ಕೆ $300 ಶತಕೋಟಿ ನೀಡ್ತಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಸ್ಪಷ್ಟಪಡಿಸಿದ್ರು. ನಮ್ಮಿಂದ 1 ಪೈಸೆಯೂ ಕೂಡ ಸಿಗಲ್ಲ ಅಂತ ಉಪಾಧ್ಯಕ್ಷ JD ವ್ಯಾನ್ಸ್ ಸ್ಪಷ್ಟನೆ ಕೊಟ್ಟರು. ಇರಾನ್ನದ್ದೇ ಆದ $25 ಬಿಲಿಯನ್ ಹಣ ಮಾತ್ರ ಹಂತ ಹಂತವಾಗಿ ನಾವು ಬಿಡುಗಡೆ ಮಾಡ್ತೀವಿ. ಇರಾನ್ ಅಣ್ವಸ್ತ್ರ ರಹಿತ ದೇಶವಾಗದೆ ಒಪ್ಪಂದದ ಮುಖ್ಯ ಉದ್ದೇಶ ಆಗಿದೆ. ಮಾತುಕತೆ ಮುಗಿಯುವ ತನಕ ಅಮೆರಿಕ ಸೇನೆ ಮಧ್ಯಪ್ರಾಚ್ಯದಲ್ಲೇ ಮೊಕ್ಕಾಂ ಹೂಡುತ್ತೆ ಅಂತ ಎಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಮೆರಿಕಾದ ಹಣ ಯಾವುದೇ ಕಾರಣಕ್ಕೂ ಬಳಕೆ ಆಗಲ್ಲ ಅಂತ ಅಮೆರಿಕ ಹೇಳ್ತಾ ಇರೋದು. ಈಗ ಇರಾನ್ನ ಹಣ ಏನು ನಮ್ಮಲ್ಲಿ ಸಿಕ್ಕಾಕೊಂಡಿದೆ $25 ಬಿಲಿಯನ್ ಹಣ, ಅದನ್ನು ಕೂಡ ಈಗ ಇರಾನ್ ಅವರು ಏನು ಹೇಳಿದ್ರು, ಮೊದಲು ಸಹಿ ಮಾಡಿದಾಗ $12 ಬಿಲಿಯನ್ ಹಣವನ್ನು ಬಳಕೆ ಮಾಡಬೇಕು, ಅದಾದ ನಂತರ ಇನ್ನುಳಿದಂಥ $12 ಬಿಲಿಯನ್ ಹಣವನ್ನು ನಮಗೆ ಏಕಕಾಲಕ್ಕೆ ಬಿಡುಗಡೆ ಮಾಡಬೇಕು ಅಂತ ಅರಾಗ್ಜಿ ಕೂಡ ಹೇಳಿದ್ರು. ಅದಾದಂಥ ಗಲಿವಾಫ್ ಕೂಡ ಅದರ ಬಗ್ಗೆ ಮಾತನಾಡಿದ್ರು. ಆದರೆ ಅಮೆರಿಕ ಏನು ಹೇಳ್ತಾ ಇದೆ, ನಾವು ಕಾದು ನೋಡ್ತೀವಿ,
ಇರಾನ್ನ ವರ್ತನೆಗಳು ಹೆಂಗಿರುತ್ತೆ, ಇರಾನ್ನ ವರ್ತನೆಯ ನಂತರ ಬಾಕಿ ಇರುವಂಥ ಹಣವನ್ನು ಬಿಡುಗಡೆ ಮಾಡ್ತಾ ಹೋಗ್ತೀವಿ. ಆದರೆ ಯಾವುದೇ ಕಾರಣಕ್ಕೂ $300 ಬಿಲಿಯನ್ ಹಣವನ್ನು ನಾವು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಹಣದುಬ್ಬರ 40% ಹೆಚ್ಚಳ ಆಗಿದೆ, ಇರಾನ್ನಲ್ಲಿ ಮೂಲಸೌಕರ್ಯಗಳ ಕೊರತೆ ಆಗಿದೆ, ಕರೆನ್ಸಿ ಮೌಲ್ಯ ಕುಸಿತ ಆಗಿದೆ, ಮಿಲಿಟರಿ ವೆಚ್ಚ ಇರಾನ್ನದ್ದು ಜಾಸ್ತಿ ಆಗಿದೆ, ಅದಾದ ನಂತರ ಮೂಲಸೌಕರ್ಯಗಳ ಕೊರತೆ ಆಗಿಬಿಟ್ಟಿದೆ. ನೀವು ನೋಡಿ, ಸ್ವಲ್ಪ ಇತಿಹಾಸಕ್ಕೆ ಹೋದರೆ 1919 ಮೊದಲ ಮಹಾಯುದ್ಧ ಏನು ನಡೀತಲ್ಲ, ಮೊದಲ ಮಹಾಯುದ್ಧ ನಡೆದಂತಹ ಸಮಯದಲ್ಲಿ ಯಾರ್ಯಾರು ಫ್ರಾನ್ಸ್, ಅಮೆರಿಕ, ಅದಾದ ನಂತರ ಬ್ರಿಟನ್ ಇವರೆಲ್ಲರೂ ಸೇರಿಕೊಂಡು ಮೊದಲ ಮಹಾಯುದ್ಧಕ್ಕೆ ಕಾರಣ ಯಾರು, ಎಲ್ಲ ಹಾನಿಗೂ ಕೂಡ ಯಾರು ಕಾರಣ ಅಂತ ಹೇಳಿದ್ರೆ ಜರ್ಮನಿ ಅಂತ ಕಾರಣ ಅಂತ ಎಲ್ಲವೂ ಕೂಡ ನಿರ್ಣಯ ಆಯಿತು. ಈ ಜರ್ಮನಿ ಕಾರಣ ಅಂದ ತಕ್ಷಣ ಜರ್ಮನಿಯವರಿಗೆ ಒಂದು ಕಂಡೀಷನ್ ಹಾಕಿದ್ರು, ಜರ್ಮನ್ $33 ಶತಕೋಟಿ ಹಣವನ್ನು ಪರಿಹಾರದ ರೂಪದಲ್ಲಿ ಕೊಡಬೇಕು ಅಂತ. $33 ಶತಕೋಟಿ ಹಣವನ್ನು ಜರ್ಮನಿ 2010 ತನಕವೂ ಕೂಡ ಅದನ್ನು ಪಾವತಿ ಮಾಡಿದೆ. ಇದನ್ನು ಗಮನಿಸಬೇಕಾದ ಸಂಗತಿ, 2010 ತನಕ ಅವರು ಪಾವತಿ ಮಾಡಿದ್ರು. ಅದೇ ಮಾದರಿಯಲ್ಲಿ ಅಮೆರಿಕ ಇರಾನ್ನ ಮೇಲೆ ಯುದ್ಧ ಹೂಡ್ತು, ಅದಾದ ನಂತರ ಇರಾನ್ಗೆ ಹಾನಿಯಾಯಿತು. ಇದಕ್ಕೆ ಕಾರಣ ಯಾರು? ಅಮೆರಿಕ ಕಾರಣ ಅಂತ. ಅಮೆರಿಕ ಮಾಡಿರುವಂತಹ ಹಾನಿಯನ್ನ ಅಮೆರಿಕಾದಿಂದ ಬೊಕ್ಕಸದಿಂದಲೇ ಭರಿಸಬೇಕು ಅಂತ ಇರಾನ್ ಅವರು ಹೇಳ್ತಾ ಇದ್ದಾರೆ. ಬಟ್ ಇದಕ್ಕೆ ಅಮೆರಿಕ ಸ್ಪಷ್ಟನೆ ಕೊಟ್ಟು ನೋ ಯಾವುದೇ ಕಾರಣಕ್ಕೂ ನಾವು ಕೊಡಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತೊಂದು ಬೆಳವಣಿಗೆ, ಬೆಂಜಮಿನ್ ನೆತನ್ಯಾಹು ವರ್ಸಸ್ ಡೊನಾಲ್ಡ್ ಟ್ರಂಪ್. ಏನಿದು? ಟ್ರಂಪ್ ಒಪ್ಪಂದ ನಮಗೆ ಅನ್ವಯಿಸಲ್ಲ ಅಂತ ಇಸ್ರೇಲ್ ಸಚಿವ ಬೆನ್ ಗ್ವಿರ್ ಕಿರಿಕ್ ಮಾಡ್ಕೊಂಡಿರೋದು ನಾವು ಅವಾಗಲೇ ಹೇಳಿದ್ವಿ. ನೆತನ್ಯಾಹು ಒಬ್ಬ ಹಠಮಾರಿ, ನಾವಿಲ್ಲದೆ ಇದ್ರೆ ಇಸ್ರೇಲ್ 2 ಗಂಟೆಯೂ ಕೂಡ ಉಳಿತಿರಲಿಲ್ಲ ಅಂತ ಪದೇ ಆ ಸ್ಟೇಟ್ಮೆಂಟನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಲೆಬನಾನ್ನಿಂದ ತನ್ನ ಸೇನೆಯನ್ನು ವಾಪಸ್ ಪಡೆಯೋದಕ್ಕೆ ಇಸ್ರೇಲ್ನವರು ನಿರಾಕರಿಸಿದ್ರು. ವಶಪಡಿಸಿಕೊಂಡಿರುವಂಥ 1000 ಚದುರ ಕಿಲೋಮೀಟರ್ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ. ನೆತನ್ಯಾಹು ಹಠಮಾರಿತನ ಶಾಂತಿಗೆ ಅಡ್ಡಿಯಾಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಆಕ್ರೋಶವನ್ನು ಹೊರಹಾಕಿರೋದು. ಅಂದರೆ ಮಿಲಿಟರಿ ದಾಳಿಗಳ ಮುಖಾಂತರ ಬೇರೆ ಪ್ರದೇಶಗಳಲ್ಲಿ 1000 ಚದರ ಕಿಲೋಮೀಟರ್ ಭೂಮಿಯನ್ನು ಇಸ್ರೇಲ್, ಅದು ಲೆಬನಾನ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಬೇರೆ ಪ್ರದೇಶಗಳಲ್ಲಿ 1000 ಚದರ ಕಿಲೋಮೀಟರ್ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇದನ್ನು ಬಿಡಬೇಕು ಅನ್ನುವಂಥದ್ದು ಇರಾನ್ನ ವಾದ ಕೂಡ ಇದೆ. ಆದರೆ ಈಗ ಇಸ್ರೇಲ್ ಅವರು ಹೇಳ್ತಾ ಇದ್ದಾರೆ, ನಾವು ವಶಪಡಿಸಿಕೊಂಡಿದ್ದೀವಿ, ನಮ್ಮ ದೇಶದ ಸೈನಿಕರ ರಕ್ತ ಹರಿದ್ಬಿಟ್ಟಿದೆ, ಯಾವುದೇ ಕಾರಣಕ್ಕೂ ಆ 1000 ಚದರ ಕಿಲೋಮೀಟರ್ ಜಾಗವನ್ನು ನಾವು ಬಿಟ್ಟುಕೊಡೋದಿಲ್ಲ. ಯಾಕಂದರೆ ಇಸ್ರೇಲ್ಗೆ ಈ ಒಪ್ಪಂದದ ಅವಶ್ಯಕತೆಯೂ ಇಲ್ಲ. ಈ ಒಪ್ಪಂದ ಆದರೆ ಇಸ್ರೇಲ್ಗೆ ಕುತ್ತು ಬರುತ್ತೆ ಅನ್ನುವಂಥ ಆತಂಕ ಕೂಡ ಇದೆ. ಯಾಕಂದರೆ ಆರ್ಥಿಕ ಸಹಾಯ ಏನಾದರೂ ಇರಾನ್ಗೆ ಸಿಕ್ಕರೆ ಆರ್ಥಿಕ ಸಹಾಯ ಹೆಜ್ಬುಲ್ಲಾದವ್ರಿಗೆ ಸಿಗುತ್ತೆ, ಹೌತಿಗಳಿಗೆ ಸಿಗುತ್ತೆ, ಹಮಾಸ್ನವ್ರಿಗೆ ಸಿಗುತ್ತೆ ಅನ್ನುವಂಥ ಆತಂಕ ಇಸ್ರೇಲ್ ಇರುವ ಕಾರಣಕ್ಕಾಗಿ ಹೀಗಾಗಿ ಇದನ್ನು ವಿರೋಧ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ಆದರೆ ಎರಡನೇ ಸುದ್ದಿ, ಓಕೆ, ಅಮೆರಿಕ ಮತ್ತು ಇರಾನ್ ನಡುವೆ ಒಪ್ಪಂದ ಆಗ್ತಾ ಇದೆ. ಒಪ್ಪಂದದ ಭಾಗವಾಗಿ ಮಾತುಕತೆಗಳು, ಅವರವರ ಡೀಲ್ಗಳು, ಬೇಡಿಕೆಗಳು ಏನೇ ಇರಲಿ, ಆದರೆ ಇದರ ಪರಿಣಾಮ ಭಾರತದ ಮೇಲೆ ಏನಾಗುತ್ತೆ ಅನ್ನೋದು. ಯುದ್ಧದ ಪರಿಣಾಮವನ್ನು ಭಾರತದ ಕಟ್ಟ ಕಡೆಯ ಪ್ರಜೆಯು ಕೂಡ ಅನುಭವಿಸಿದ್ದಾನೆ. ಭಾರತದ ಕಟ್ಟ ಕಡೆಯ ಪ್ರಜೆಯು ಕೂಡ ಅನುಭವಿಸಿರೋದು. ಯಾವುದೋ ಒಂದು ರಸ್ತೆಯ ಬೀದಿಯಲ್ಲಿ ಹೋಟೆಲ್ ನಡೆಸ್ತಾ ಇದ್ದಂತಹ ಒಬ್ಬ ವ್ಯಕ್ತಿಯೂ ಕೂಡ ತಡ್ತು. ಆ ಹೋಟೆಲ್ನ ಗ್ರಾಹಕನಾಗಿದ್ದಂತಹ ನಮಗೂ ನಿಮಗೂ ಎಲ್ರಿಗೂ ಕೂಡ ಯುದ್ಧದ ಬಿಸಿ ತಡ್ತು. ಹಾಗಾದರೆ ಒಪ್ಪಂದದ ಮಾತುಕತೆ ಆಗ್ತಾ ಇದೆ. ಈ ಒಪ್ಪಂದದಿಂದ ಭಾರತದ ರೈತರಿಗೆ, ಭಾರತದ ಸಾರ್ವಜನಿಕರಿಗೆ, ಅನೇಕ ಜನ ಸಾಲಗಾರರಿಗೆ, ಭಾರತದ ಬ್ಯಾಂಕ್ಗಳಿಗೆ ಏನೆಲ್ಲ ಲಾಭ ಆಗುತ್ತೆ, ಇದರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. US ಇರಾನ್ ಒಪ್ಪಂದ, ಹಾರ್ಮುಜ್ ಜಲಸಂಧಿ ಮುಕ್ತ. ಹಾರ್ಮುಜ್ ಜಲಸಂಧಿ ಮುಕ್ತ ಆಗ್ತಾ ಇದೆ. ಬರೋಬ್ಬರಿ 3 ತಿಂಗಳ ನಂತರ ಹಾರ್ಮುಜ್ ಜಲಸಂಧಿ ಈ ರೀತಿಯಾಗಿ ಮುಕ್ತ ಆಗ್ತಾ ಇರೋದು. ನಾವು ಅನೇಕ ಬಾರಿ ಹೇಳಿದಾಗೆ 85% ತೈಲವನ್ನು ಬೇರೆ ದೇಶಗಳಿಂದ ನಾವು ತರಿಸ್ಕೊಳ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರು ಹೇಳಿದ್ರು, ಈ ಹಿಂದೆ 27 ದೇಶಗಳಿಂದ ಬರ್ತಿತ್ತು, ಇದೀಗ 41 ದೇಶಗಳಿಂದ ತರಿಸ್ಕೊಳ್ತಾ ಇದ್ದೀವಿ. ಅದರ ಬಹುಪಾಲು ಮಧ್ಯಪ್ರಾಚ್ಯಗಳ ದೇಶ ಮೇಲೆ ನಮ್ದಿದೆ. ಟೋಲ್ ಫ್ರೀ ಆಗಿ ತೆರೆಯೋದಕ್ಕೆ ಟ್ರಂಪ್ ಘೋಷಣೆ ಮಾಡಿದ್ರು. ನೌಕಾ ದಿಗ್ಬಂಧನ ತಕ್ಷಣದಿಂದಲೇ ತೆರವಾಗಿದೆ. 20% ಹಾದಿ ಅಂದರೆ ಸುಗಮ ಆಗಿಬಿಟ್ಟಿದೆ. ನೋಡಿ, ಪರಿಣಾಮ ಬ್ರೆಂಟ್ ಕಚ್ಚಾ ತೈಲದ ದರ 4.07 ಇಳಿಕೆ ಆಯಿತು. $83.78 ಆಸುಪಾಸಿ ಬಂದು ನಿಂತಿದೆ. WTI ಕ್ರೂಡ್ ಆಯಿಲ್ ಏನಾಗಿದೆ 4.82% ಇಳಿಕೆಯಾಗಿ 80 ಆಸುಪಾಸಿಗೆಲ್ಲ ನಿಂತಿದೆ. 20% ಇದೇ ಮಾರ್ಗದ ಮುಖಾಂತರ ಹಾದು ಹೋಗುತ್ತೆ, ಹಾರ್ಮುಜ್ ಜಲಸಂಧಿ ಮುಖಾಂತರ. ಪರ್ಷಿಯನ್ ಗಲ್ಫ್ ಕೊಲ್ಲಿ ಆಗಿರ್ಬೋದು, ಒಮಾನನ್ನು ಜೋಡಿಸುವಂತಹ ಮಾರ್ಗ ಅಂತ ನಾವು ಅನೇಕ ಬಾರಿ ಉಲ್ಲೇಖ ಮಾಡಿದ್ದೀವಿ. ಈ ಕಾರಣಕ್ಕಾಗಿ ಹಾರ್ಮುಜ್ ಜಲಸಂಧಿಯ ಮೇಲೆ ಡಿಪೆಂಡೆನ್ಸ್ ಇದ್ದೀವಿ. ಸೌದಿ ಅರೇಬಿಯಾ, UAE, ಇರಾನ್, ಕುವೈತ್, ಕತಾರ್ ಎಲ್ಲ ದೇಶಗಳು ಕೂಡ, ಅದು ಏಷ್ಯಾದ ದೇಶಗಳಾಗಿರ್ಬೋದು, ಯುರೋಪ್ಗೆ ಆಗಿರ್ಬೋದು, ಎಲ್ಲ ಕಡೆ ಕೂಡ ಇದೇ ಮಾರ್ಗದ ಮುಖಾಂತರ ತೈಲವನ್ನು ರಫ್ತು ಮಾಡ್ತಾರೆ. ಈ ಕಾರಣಕ್ಕಾಗಿ ಹಾರ್ಮುಜ್ ಜಲಸಂಧಿ ಇಂಪಾರ್ಟೆಂಟು. ಎಲ್ಲಕ್ಕಿಂತ ಹೆಚ್ಚಾಗಿ ಮಹತ್ವದ ಬೆಳವಣಿಗೆ ಅಂತ ಹೇಳಿದ್ರೆ, ಹಾರ್ಮುಜ್ ಜಲಸಂಧಿ ಮುಕ್ತ ಆಗಿರೋದು ಇರಾನ್ ಮತ್ತು ಅಮೆರಿಕದ ನಡುವೆ ಈ ಕದನ ವಿರಾಮ ಮತ್ತು ಒಪ್ಪಂದದ ಮಾತುಕತೆ ಆಗ್ತಾ ಇರೋದ್ರಿಂದ ಈ ಯುದ್ಧ ಪ್ರೀಮಿಯಂ ಕೂಡ ತೆರವಾಗ್ತಾ ಇದೆ.
ಯುದ್ಧದ ಪ್ರೀಮಿಯಂ ತೆರವಾಗ್ತಾ ಇದೆ. ಹೆಂಗೆ ಅಂತ ಹೇಳಿದ್ರೆ $8 to 15 ಯುದ್ಧದ ಕಾರಣಕ್ಕಾಗಿ ರಿಸ್ಕ್ ಪ್ರೀಮಿಯಂ ಅಂತ ಅಲ್ಲಿಯ IRGC ಆಗಿರ್ಬೋದು, ಜಲಸಂಧಿಯವರು ಕಟ್ಟಿಸ್ಕೊಳ್ತಾ ಇದ್ರು. ಅದಾದ ನಂತರ ತೈಲಿನ ಈ ಇನ್ಶೂರೆನ್ಸ್ ಕಂಪ್ನಿಗಳು ಕೂಡ ಈ ರಿಸ್ಕ್ ಪ್ರೀಮಿಯಂ ಕಟ್ಟಿಸ್ಕೊಳ್ತಾ ಇದ್ರು. ಇದು ಕೂಡ ಇದಕ್ಕೆ ಕಡಿಮೆ ಆಗ್ತಾ ಇದೆ. ಮತ್ತೊಂದು ಕಡೆ 95% ಹಡಗುಗಳ ಸಂಚಾರ ಮೊದಲಿನಂತೆ ಇರುತ್ತೆ ಅಂತ. ಫೆಬ್ರವರಿ 28ಕ್ಕಿಂತ ಮೊದಲು ಇದೇ ಹಾರ್ಮುಜ್ ಜಲಸಂಧಿಯಲ್ಲಿ ಪ್ರತಿನಿತ್ಯ ಒಂದು 26 ಹಡಗುಗಳು ಸುಗಮವಾಗಿ ಸಂಚಾರ ಆಗ್ತಾ ಇತ್ತಂತೆ. ಅದೇ ರೀತಿಯಾಗಿ ಆ ಹಡಗುಗಳೆಲ್ಲವೂ ಕೂಡ ಆಗುತ್ತೆ ಅಂತ. ಮತ್ತೊಂದು ಕಡೆ ಇರಾನ್ 1.5 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲವನ್ನು ಹೆಚ್ಚಳ ಮಾಡೋದಕ್ಕೆಲ್ಲ ಒಪ್ಕೊಂಡಿದ್ದಾರೆ. ಅದರ ಉತ್ಪಾದನೆಗೂ ಕೂಡ ಅವರು ಹೆಚ್ಚಳಕ್ಕೆ ಒಪ್ಕೊಂಡಿದ್ದಾರೆ. ಇದನ್ನು ಒಪೆಕ್ ಹೆಂಗೆ ಸ್ವೀಕಾರ ಮಾಡುತ್ತೆ ಅಂತ. ಒಂದು ಕಡೆ ಇರಾನ್ ತೈಲವನ್ನು ಉತ್ಪಾದನೆ ಮಾಡಿದರೆ ಅದರಿಂದ ಜಾಗತಿಕವಾಗಿ ತೈಲ ದರ ನಿಯಂತ್ರಣಕ್ಕೆ ಬರುತ್ತೆ. ತೈಲ ದರ ನಿಯಂತ್ರಣಕ್ಕೆ ಬಂದರೆ ಒಪೆಕ್ ರಾಷ್ಟ್ರಗಳು ಅದನ್ನು ಹೆಂಗೆ ಸ್ವೀಕಾರ ಮಾಡ್ತಾರೆ? ಯಾಕೆಂದರೆ ಒಪೆಕ್ ಒಟ್ಟಾರೆ ತೈಲದ ದರವನ್ನು ನಿಯಂತ್ರಣ ಮಾಡುವಂಥ ಶಕ್ತಿ ಸಾಮರ್ಥ್ಯ ಇರುವಂತಹ ಸಂಘಟನೆ. ಒಂದು ಕಡೆ ಪೂರೈಕೆ ಹೆಚ್ಚಾದಂತಹ ಸಮಯದಲ್ಲಿ ದರ ಏರಿಕೆ ಆಗುತ್ತೆ. ಆವಾಗ ಒಪೆಕ್ನವರು ಏನಾದರೂ ಕಚ್ಚಾ ತೈಲವನ್ನು ಪೂರೈಕೆ ಮಾಡೋದು ಅಥವಾ ಅದರ ಉತ್ಪಾದನೆಯನ್ನು ಕಡಿತ ಮಾಡಿದರೆ ಒನ್ಸ್ ಅಗೇನ್ ಪ್ರೈಸ್ಗಳ ಹೈಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಒಪೆಕ್ನ ಡಿಸಿಷನ್ ಮೇಲೂ ಕೂಡ ನಮಗೆಲ್ಲ ಕಾತುರ ಇದೆ. ಮತ್ತೊಂದು ಕಡೆ ಭಾರತಕ್ಕೆ ಡಬಲ್ ಲಾಭ, ತೈಲ ದರ ಇಳಿಕೆನಾ? ಭಾರತದಲ್ಲಿ ಪಂಚರಾಜ್ಯಗಳ ಚುನಾವಣೆ ಇತ್ತು. ಈ ಚುನಾವಣೆಗಳ ಕಾರಣಕ್ಕಾಗಿ ಮೊದಲು ಯಾವುದೇ ತೈಲ ದರ ಏರಿಕೆ ಆಗಲಿಲ್ಲ. ಅದಾದ ನಂತರ ತೈಲ ದರ ಏರಿಕೆ ಆಯಿತು ಅಂತ ಅನೇಕ ವಿಪಕ್ಷಗಳು ಆರೋಪ ಮಾಡಿದ್ದನ್ನು ನೋಡಿದ್ವಿ ನಾವು. ಇದರ ಬಗ್ಗೆ ಸಂಸತ್ನಲ್ಲೂ ಕೂಡ ಚರ್ಚೆ ಆಯಿತು. ಇದೀಗ ತೈಲ ದರ ಇಳಿಕೆ ಆಗುತ್ತಾ ಅಂತ. ಭಾರತದ 85% ಕಚ್ಚಾ ತೈಲ ಆಮದಿನ ಮೇಲೆ ಒತ್ತಡಕ್ಕೆ ಮುಕ್ತಿ ಸಿಗುತ್ತೆ. ಇರಾನ್ ಮಾರುಕಟ್ಟೆಗೆ ಬ್ರೆಂಟ್ ಕಚ್ಚಾ ತೈಲದ ದರ ಎಲ್ಲ ಇಳಿಕೆ ಆಗಿದ್ದನ್ನು ನೋಡಿದ್ವಿ. ಪೆಟ್ರೋಲ್, ಡೀಸೆಲ್, ಸಾರಿಗೆ ವೆಚ್ಚ ಎಲ್ಲ ತಗ್ಗುವಂತಹ ನಿರೀಕ್ಷೆ ಇದೆ. 85% ಆಮದು ಇದೆ. ನಾವು ನಿನ್ನೆ ಹೇಳಿದಾಗೆ $1 ದರ ಏನಾದರೂ ಇಳಿಕೆ ಆದರೆ ಆಮದು ವೆಚ್ಚ $8,300 ಕೋಟಿ ರೂಪಾಯಿ ನಮಗೆ ಉಳಿತಾಯ ಆಗುತ್ತೆ. ಇದೀಗ $120 $83ಗೆ ಕುಸಿತ ಆಗಿರೋದ್ರಿಂದ $37 ನಮಗೆ ಇಳಿಕೆ ಆಗಿದೆ. ಈ ಲೆಕ್ಕಾಚಾರದ ಪ್ರಕಾರವಾಗಿ ಭಾರತಕ್ಕೆ ಒಂದು 3 ಲಕ್ಷ ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ ಅಂತ ಲೆಕ್ಕಾಚಾರ ಹಾಕಲಾಗ್ತಾ ಇದೆ. ಮತ್ತೊಂದು ಕಡೆ ಕಚ್ಚಾ ತೈಲದ ದರ ಪ್ರತಿ ಬ್ಯಾರಲ್ಗೆ $1 ಏನಾದರೂ ಅಗ್ಗವಾಗಿಬಿಟ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಈ ತೈಲ ಕಂಪನಿಗಳು 50 ಪೈಸೆಯಷ್ಟು ಇಳಿಕೆ ಮಾಡುವಂತಹ ಅವಕಾಶಗಳಿರುತ್ತೆ. ಆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಇಳಿಕೆ ಆಗಬಹುದು. ಯಾಕಂದರೆ $1 ಇಳಿಕೆ ಆದರೆ 50 ಪೈಸಾ ಅಂತ ಹೇಳಿದರೆ ಈಗ ಸರಿಸುಮಾರು $37 ಇಳಿಕೆ ಆಗಿದೆ. ಅದರಿಂದ ಒಂದು 5 ರಿಂದ 6 ರೂಪಾಯಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಇಳಿಕೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಚಾಲ್ತಿ ಖಾತೆಗಳು ಅಂದರೆ ಈ ಆಮದು ಮಾಡುವಂತಹ ಒಟ್ಟು ಸರಕು ಮತ್ತು ಸೇವೆಗಳ ಮೌಲ್ಯ ಆ ದೇಶ ವಿದೇಶಗಳಿಗೆ ರಫ್ತು ಮಾಡುವಂಥ ಒಟ್ಟು ಮೌಲ್ಯಕ್ಕಿಂತ ಹೆಚ್ಚಾಗಿರೋದನ್ನು ನಾವು ಚಾಲ್ತಿ ಖಾತೆ ಅಂತ ಕೇಳುತ್ತೀವಿ. ನರೇಂದ್ರ ಮೋದಿ ಹೈದರಾಬಾದ್ನಲ್ಲಿ ಮಾತನಾಡುವಂಥ ಸಮಯದಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡಿದ್ರು. ಚಾಲ್ತಿ ಖಾತೆಗಳ ಕೊರತೆ ಆಗುತ್ತೆ ಈ ಕಾರಣಕ್ಕಾಗಿ ಎಲ್ಲವೂ ಕೂಡ ಅಂತ. ಇದೀಗ ದೇಶಕ್ಕೆ ಹರಿದು ಬರುವ ಹಣಕ್ಕಿಂತ ವಿದೇಶಕ್ಕೆ ಹೋಗುವಂಥ ಹಣದ ಈ ಕೊರತೆ ಚಾಲ್ತಿ ಖಾತೆ ಕೊರತೆ ಅಂತ ಹೇಳ್ತಾರೆ. ಇದೀಗ ತೈಲ ದರ ಇಳಿಕೆ ಆಗಿರೋದು ಕೂಡ ನಮಗೆ ಅದನ್ನು 0.5 ಅಷ್ಟು ಕಡಿಮೆ ಆಗುತ್ತೆ ಅಂತ ಲೆಕ್ಕಾಚಾರ ಇದೆ. ಇದರಿಂದ ರೂಪಾಯಿ ಮೌಲ್ಯ ಇನ್ಕ್ರೀಸ್ ಆಗುತ್ತೆ. ವಿದೇಶಿ ವಿನಿಮಯ ಮೀಸಲು ಕೂಡ ಸ್ಥಿರವಾಗಿರುತ್ತೆ. ಅದಾದ ನಂತರ ನಾವು ಈಗ ತೈಲವನ್ನು ಖರೀದಿ ಮಾಡೋದಕ್ಕೆ ಹೆಚ್ಚು ಡಾಲರ್ ಮೇಲೆ ಡಿಪೆಂಡೆನ್ಸಿ ಆಗ್ತಾ ಇದ್ವಿ. ಡಾಲರ್ ಕೂಡ RBIನಲ್ಲಿ ಕಡಿಮೆ ಆಗ್ತಾ ಹೋಗ್ತಿತ್ತು. ಇದೀಗ ತೈಲ ದರ ಕಡಿಮೆ ಆಗಿದ್ದರಿಂದ ಡಾಲರ್ ಬಳಕೆ ಮಾಡೋದು ಕೂಡ ಕಡಿಮೆ ಆಗುತ್ತೆ. ಒಂದು ಎರಡನೇದು ಉದಾಹರಣೆಗೆ ನಾವು ತೆಗೆದುಕೊಳ್ಬೇಕಂದ್ರೆ ಈಗ 10 ಬ್ಯಾರಲ್ ಕಚ್ಚಾ ತೈಲ ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿದ್ರೆ $120 ಇತ್ತು ಒಂದು ಬ್ಯಾರಲ್ಗೆ ಅಂತ ಅನ್ಕೊಂಡು ನಾವು $1,200 ಕೊಡಬೇಕಾಗುತ್ತೆ. ಸಹಜವಾಗಿ ಅದರ ಪ್ರಮಾಣ ಇದೀಗ ಕಡಿಮೆ ಆಗಿರೋದ್ರಿಂದ ಒಂದು $370 ಉಳಿತಾಯ ಆಗುತ್ತೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸ್. ಇದು ಭಾರತಕ್ಕೆ ಅಮೆರಿಕ ಮತ್ತು ಇರಾನ್ ನಡುವೆ ಒಪ್ಪಂದ ಆಗ್ತಾ ಇರೋದ್ರಿಂದ ಆಗುವಂಥ ಲಾಭ. ಮತ್ತೊಂದು ಅಡುಗೆ ಮನೆಯಿಂದ EMI ವರೆಗೂ ಕೂಡ ಒಂದು ದೊಡ್ಡ ರಿಲೀಫ್ ಸಿಗುತ್ತೆ. ಏನಿದು ಅಡುಗೆ ಮನೆ ಅಂತ ಹೇಳಿದರೆ ಸಹಜವಾಗಿ ಸಿಲಿಂಡರ್, ಕಮರ್ಷಿಯಲ್ ಸಿಲಿಂಡರ್ ಆಯಿತು, ಅದಾದ ನಂತರ ಗೃಹ ಬಳಕೆ ಸಿಲಿಂಡರ್ ಆಯಿತು, ಎಲ್ಲದರ ದರ ಏರಿಕೆ ಆಗಿತ್ತು. ಇದೀಗ ಹಾರ್ಮುಜ್ ಮುಕ್ತ ಆಗಿದೆ. ನಮಗೆ ಕಚ್ಚಾ ತೈಲ ಸಾರಾಸಗಟವಾಗಿ ಸಿಕ್ಬಿಡುತ್ತೆ. ಹೀಗಾಗಿ ಎಲ್ಲವೂ ಕೂಡ ದರ ಇಳಿಕೆ ಆಗುತ್ತೆ ಅಂತ. LPG ನೈಸರ್ಗಿಕ ಅನಿಲ ಪೂರೈಕೆ ಹೆಚ್ಚಳಾಗುತ್ತೆ, ಬೆಲೆ ಸ್ಥಿರತೆ ಆಗುತ್ತಂತೆ. ವಿಮಾನ ದರ ಇಳಿಕೆ ಆಗಬಹುದು, ವಿಮಾನ ಟಿಕೆಟ್ ದರದಲ್ಲಿ ಭಾರಿ ರಿಯಾಯಿತಿ ಸಿಗ್ಬೋದು, ಹಣದುಬ್ಬರ ನಿಯಂತ್ರಣಕ್ಕೆ ಬರುತ್ತೆ ಅಂತ ಒಂದು ಲೆಕ್ಕಾಚಾರ ಇದೆ. ನೋಡಿ, ಮಾರ್ಚ್ 7ನೇ ತಾರೀಕಿಗೆ ಜಾಸ್ತಿ ಆಯಿತು, ಜೂನ್ 6ನೇ ತಾರೀಕಿಗೆ ಜಾಸ್ತಿ ಆಯಿತು. ಒಟ್ಟಾರೆ ಕಮರ್ಷಿಯಲ್ ದರವನ್ನು ಈ ತನಕ 5 ಬಾರಿಗೆ ಏರಿಕೆ ಮಾಡಿದ್ದಾರೆ. ಹಿಂದೆ $1,345 ಸಿಕ್ತಿತ್ತು. ಅಂದರೆ ಒಟ್ಟಾರೆ ದರ ಏರಿಕೆ ಆಗಿರೋದು ಇದು $1,691 ಸಿಗ್ತಿದ್ದು ಇದೀಗ $3,113 ಸಿಗ್ತಾ ಇದೆ. ಮತ್ತೊಂದು ಕಡೆ ವಿಮಾನಯಾನ ಸಂಸ್ಥೆಗಳು ಪರ್ ಡೇ 40% ಬರೀ ತೈಲಕ್ಕೆ ವ್ಯಯ ಮಾಡ್ತಿದ್ರಂತೆ, ಅದು ಕೂಡ ಕಡಿಮೆ ಆಗ್ಬೋದು, ಅದರಿಂದ ಸಿಗಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಮತ್ತೊಂದು ಪ್ರಮುಖವಾಗಿ ಹಣದುಬ್ಬರದ ನಿಯಂತ್ರಣ. ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ತೈಲ ದರ ಏರಿಕೆ ಆದರೆ ಮನುಷ್ಯ ಬಳಸುವಂತಹ
ವಸ್ತುಗಳ, ಅದು ತರಕಾರಿ ಆಗಿರ್ಬೋದು, ಗೃಹ ಬಳಕೆ ವಸ್ತುಗಳಾಗಿರ್ಬೋದು, ಎಲ್ಲದರ ದರ ಏರಿಕೆ ಆಗುತ್ತೆ. ನಿಮಗೆ ಅಲ್ಲಿ ದರ ಏರಿಕೆ ಆಗೋದಾದರೆ ಇಡೀ ದೇಶದಾದ್ಯಂತ ಹಣದುಬ್ಬರದ ಪ್ರಮಾಣ ಜಾಸ್ತಿ ಆಗುತ್ತೆ. ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಪಾಕಿಸ್ತಾನ ನಮ್ಮ ಕಣ್ಣು ಮುಂದೆ ಇದೆ. ಈ ಹಣದುಬ್ಬರ ನಿಯಂತ್ರಣಕ್ಕೆ ಬರುತ್ತೆ ಅನ್ನುವಂತಹ ಲೆಕ್ಕಾಚಾರಗಳು ಸದ್ಯಕ್ಕಿದೆ. ನೀವು ಯುದ್ಧ ಮತ್ತು ಹಣದುಬ್ಬರದ ಕಾರಣಕ್ಕಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡಿತ್ತು, ರೆಫೋ ದರವನ್ನು 6.50 ಸ್ಥಿರವಾಗಿ ಕಾಯ್ದುಕೊಂಡಿತ್ತು. ಏನಿದು ರೆಫೋ ದರ ಅಂತ ಹೇಳಿದರೆ, ರೆಫೋ ದರ ಈಗ ನಮಗೆ ಬೇರೆ ಬೇರೆ ಕಾರಣಕ್ಕಾಗಿ ವಾಣಿಜ್ಯ ಬ್ಯಾಂಕ್ಗಳು ಸಾಲವನ್ನು ಕೊಡ್ತಾರೆ ತಮ್ಮ ಗ್ರಾಹಕರಿಗೆ. ಹೀಗೆ ಗ್ರಾಹಕರಿಗೆ ಸಾಲವನ್ನು ತೆಗೆದುಕೊಂಡು ಕೊಡೋದಕ್ಕೆ ವಾಣಿಜ್ಯ ಬ್ಯಾಂಕ್ಗಳು ಹಣವನ್ನು ಎಲ್ಲಿಂದ ತರ್ತಾರೆ? ವಾಣಿಜ್ಯ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಸಾಲವನ್ನು ತೆಗೆದುಕೊಂಡು ಬಂದು ತಮ್ಮ ಗ್ರಾಹಕರಿಗೆ ಸಾಲವನ್ನು ಕೊಡ್ತಾರೆ. ಇದು ರೆಫೋ ದರ ಅಂತ ಕರೀತಾರೆ. ಏನಿದು ರೆಫೋ ದರ ಅಂತ ಹೇಳಿದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲವನ್ನು ಕೊಡ್ತಾವಲ್ಲ, ಅವರು ವಿಧಿಸುವಂತಹ ಬಡ್ಡಿಗೆ ಏನಂತಾರಂದ್ರೆ ರೆಫೋ ದರ ಅಂತ ಹೇಳ್ತಾರೆ. ಯುದ್ಧದ ಕಾರಣ ಮತ್ತು ಹಣದುಬ್ಬರದ ಕಾರಣಕ್ಕಾಗಿ ಅದನ್ನು ಸ್ಥಿರವಾಗಿಡಲಾಗಿತ್ತು 6.50 ಇದೀಗ ಹಣದುಬ್ಬರ ಹೆಚ್ಚಳ ಆದಂತಹ ಸಮಯದಲ್ಲೂ ಕೂಡ ರೆಫೋ ದರವು ಕೂಡ ಜಾಸ್ತಿ ಆಗ್ಬೋದು ಎನ್ನುವಂಥ ಆತಂಕ. ಇದೀಗ ಹಣದುಬ್ಬರ ಕಡಿಮೆ ಆದಾಗ ಏನಾಗುತ್ತೆ, ರೆಫೋ ದರ ಕಡಿಮೆ ಆಗುತ್ತೆ. ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲದ ಬಡ್ಡಿ ಏನು ಸಿಗ್ತಿತ್ತಲ್ಲ ಅದು ಕಡಿಮೆ ಆಗುತ್ತೆ. ಅದರ ಪರಿಣಾಮ ಏನಾಗುತ್ತೆ, ಬ್ಯಾಂಕಿನ ಗ್ರಾಹಕರಿಗೂ ಕೂಡ ಸಾಲವನ್ನು ಪಡೆದುಕೊಳ್ಳುವಂತಹ ಸಮಯದಲ್ಲಿ ಬಡ್ಡಿಯ ಪ್ರಮಾಣ ಕಡಿಮೆ ಆಗುತ್ತೆ ಅಂತ. ಅಂದ್ರೆ ಇದು ಅಡುಗೆ ಮನೆಯಿಂದ EMI ತನಕವೂ ಕೂಡ ಅಮೆರಿಕ ಮತ್ತು ಇರಾನ್ ನಡುವೆ ಆಗುವಂತ ಇದು ಒಪ್ಪಂದ ಹೆಂಗೆ ಪರಿಣಾಮ ಬೀರುತ್ತೆ ಅಂತ. ಇವೆಲ್ಲದರ ನಡುವೆ ಮತ್ತೊಂದು ಆಶಾದಾಯಕ ಸುದ್ದಿ ಅಂತ ಹೇಳಿದ್ರೆ, ಅನೇಕ ತಿಂಗಳುಗಳಿಂದ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿದ್ದಂತಹ ದಿಶಾ ಹಡಗು ಇದೀಗ ಹಾರ್ಮುಜ್ ದಾಟಿ ಬರ್ತಾ ಇರೋದು. 62,370 ಮೆಟ್ರಿಕ್ ಟನ್ ಅನಿಲವನ್ನು ಹೊತ್ತಿರುವಂತಹ ದಿಶಾ ಹಡಗಿದು. ಒಟ್ಟು 35 ಹಡಗುಗಳೆಲ್ಲ ಸಿಕ್ಕೊಂಡಿತ್ತು. ದ್ರವೀಕೃತ ನೈಸರ್ಗಿಕ ಅನಿಲ ಅಂದರೆ LNGಯನ್ನು ಹೊತ್ಕೊಂಡಿದ್ದಂತಹ ದಿಶಾ ಹಡಗು ಹಾರ್ಮುಜ್ ಜಲಸಂಧಿಯನ್ನು ಇದಕ್ಕೆ ದಾಟಿದೆ. 3 ತಿಂಗಳು ಪರ್ಷಿಯನ್ ಕೊಲ್ಲಿಯಲ್ಲೇ ಸಿಕ್ಕಾಕೊಂಡ್ಬಿಟ್ಟಿತ್ತು. ಇದು ಕತಾರ್ನಿಂದ 62,370 ಮೆಟ್ರಿಕ್ ಟನ್ LNGಯನ್ನು ತೆಗೆದುಕೊಂಡು ಭಾರತದತ್ತ ಬರ್ತಾ ಇತ್ತು. ಹಡಗು ಸಚಿವಾಲಯದ ನಿರ್ದೇಶಕ ಓಫೇಶ್ ಕುಮಾರ್ ಶರ್ಮಾ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಜೂನ್ 18ನೇ ತಾರೀಕಿಗೆ ಗುಜರಾತ್ನ ದಹೇಜ್ ಬಂದರನ್ನು ಇದು ತಲುಪುವಂಥ ಸಾಧ್ಯತೆ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಒಟ್ಟು 34 ಹಡಗುಗಳಿಗೆ ಇದಕ್ಕೆ ಭರವಸೆ ಸಿಕ್ಕಿದೆ. ದಿಶಾ ಬರ್ತಾ ಇರೋದ್ರಿಂದ 35 ಸಿಕ್ಕಾಕೊಂಡಿತ್ತು. ಅದರಲ್ಲಿ ಒಂದು ಮೈನಸ್ ಅಂತ ಹೇಳಿದ್ರೆ 34 ಹಡಗುಗಳು, ಅದರಲ್ಲಿ ಇಂಧನ ಇದೆ, ರಸಗೊಬ್ಬರ ಇದೆ, ಇವೆಲ್ಲವೂ ಕೂಡ ಭಾರತಕ್ಕೆ ಬರೋದಕ್ಕೆಲ್ಲ ಶುರುವಾಗುತ್ತೆ. ಈಗ ನೋಡಿ, ಈ 34 ಹಡಗುಗಳ ಪೈಕಿ 14 ಹಡಗುಗಳಲ್ಲಿ ತೈಲ ಇದೆ. ಅದಾದ ನಂತರ LNG ಕೂಡ ಇದೆ. ನೀವು ಯುದ್ಧ ಶುರುವಾದ ನಂತರ ಇರಾನ್ ಅವರು ಒಂದು ಹೇಳಿಕೆ ಕೊಟ್ಟರು. ಭಾರತದಲ್ಲಿರುವಂಥ ವಿದೇಶಾಂಗ ವಕ್ತಾರರು ಅವರು ಹೇಳಿಕೆ ಕೊಟ್ಟರು, ನಾವು ಭಾರತಕ್ಕೆ ಮಿತ್ರತ್ವವನ್ನು ಹೊಂದಿದ್ದೀವಿ, ಹೀಗಾಗಿ ಯಾವುದೇ ದಾಳಿ ಆಗದಂತೆ ಭಾರತಕ್ಕೆ ಹಡಗುಗಳನ್ನು ಕಳಿಸ್ಕೊಡ್ತೀವಿ ಅಂತ. ಪರಿಣಾಮ MT ಶಿವಾಲಿಕ್ ಭಾರತಕ್ಕೆ ಬಂತು, MT ನಂದಾದೇವಿ ಭಾರತಕ್ಕೆ ಬಂತು, MT ಜಗ್ಲಾಡ್ಕಿ ಭಾರತಕ್ಕೆ ಬಂತು, ಜಗ್ ವಸಂತ್ ಕೂಡ ಭಾರತಕ್ಕೆ ಬಂದಿದೆ. ಅಂದರೆ ಯುದ್ಧ ಶುರುವಾದಂತಹ ಸಮಯದಲ್ಲೂ ಪೀಕಲ್ಲಿದ್ದಂತಹ ಮಾರ್ಚ್ ಏಪ್ರಿಲ್ ಅವಧಿಯಲ್ಲೂ ಕೂಡ ಭಾರತಕ್ಕೆ 15 ಹಡಗುಗಳು ಬಂದಿದೆ. ಅದು ಬೇರೆ ಬೇರೆ ಬಂದರು, ಗುಜರಾತ್ನ ಬಂದರುಗಳು ಸೇರಿದಂತೆ ಬೇರೆ ಬೇರೆ ಬಂದರುಗಳಿಗೆ ಬಂದಿದೆ. 15 ಹಡಗುಗಳು ಬಂದಿದೆ. ಇದೀಗ 3,587 ನಾವಿಕರನ್ನು ಕೂಡ ನಾವು ಸೇಫ್ಟಿಯಾಗಿ ಕರೆಸಿಕೊಂಡಿದ್ದೀವಿ. ಯುದ್ಧದ ಭೀತಿ, ಅಮೆರಿಕದ ನೌಕಾ ದಿಗ್ಬಂಧನ, IRGC ಮಾಡ್ತಾ ಇದ್ದಂತಹ ದಾಳಿ, ಇವೆಲ್ಲದರ ನಡುವೆ 15 ಹಡಗುಗಳು, 3,587 ನಾವಿಕರು ಬಂದಿದ್ದು. ಇವೆಲ್ಲದರ ಹೊರತಾಗಿ ಮೊನ್ನೆ ಒಂದೇ ವಾರದಲ್ಲಿ 3 ಹಡಗುಗಳ ಮೇಲೆ ದಾಳಿಯಾಗಿದೆ, ಅದನ್ನು ಭಾರತ ಪ್ರಶ್ನೆ ಮಾಡಿದೆ. ಇವೆಲ್ಲದರ ನಡುವೆ ಇದೀಗ ದಿಶಾ ಭಾರತಕ್ಕೆ ಬರ್ತಾ ಇರೋದು ಒಂದು ಆಶಾಭಾವನೆ ಮೂಡಿಸಿದೆ. ಮತ್ತೊಂದು, ರೈತರಿಗೆ ಹಾರ್ಮುಜ್ನಿಂದ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಇವೆಲ್ಲ ಇಡೀ ದೇಶದಾದ್ಯಂತ ಪ್ರತಿಭಟನೆಗಳಾಗ್ತಾ ಇದೆ. ನಮ್ಮ ಕರ್ನಾಟಕದ ಕಲಬುರಗಿಯಲ್ಲಿ ರಸಗೊಬ್ಬರಕ್ಕಾಗಿ ಚಪ್ಪಲಿ ಇಟ್ಟಿರುವಂತಹ ದೃಶ್ಯವನ್ನು ನಾವೆಲ್ಲ ನೋಡಿದ್ವಿ. ರಸಗೊಬ್ಬರಕ್ಕಾಗಿ ಪ್ರತಿನಿತ್ಯ ಚಪ್ಪಲಿ ಇಡುವಂತಹ ಪರಿಸ್ಥಿತಿ ಬಂದಿತ್ತು. ಆ ಸಮಸ್ಯೆಗೆ ಇದೀಗ ಪರಿಹಾರ ಏನು, 16 ಹಡಗುಗಳು ಭಾರತದತ್ತ ಬರೋದಕ್ಕೆ ರೆಡಿಯಾಗಿದೆ. 8 ಹಡಗುಗಳಲ್ಲಿ ಯೂರಿಯಾ ಇದೆ, 4 ಹಡಗುಗಳಲ್ಲಿ DAP ಬರ್ತಾ ಇದೆ. ಗಂಧಕ, ಅಮೋನಿಯಾ ಪೂರೈಕೆ ಸುಗಮ ಆಗುತ್ತೆ, ಕೃಷಿ ವೆಚ್ಚ ತಗ್ಗುವಂಥ ನಿರೀಕ್ಷೆ ಇದೆ. ಆಹಾರ ಭದ್ರತೆಗೆ, ರೈತರ ಆರ್ಥಿಕತೆಗೆಲ್ಲ ದೊಡ್ಡ ಅವಕಾಶ ಸಿಗುತ್ತೆ ಅಂತ ಒಂದು 15 ಕೋಟಿ ಜನ ರೈತರಿಗೆ ಇಡೀ ದೇಶದಾದ್ಯಂತ ಆ 15 ಕೋಟಿ ಕುಟುಂಬಗಳು ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ಕೇಂದ್ರ ಸರ್ಕಾರ ಇವರಿಗೆ ರಸಗೊಬ್ಬರಗಳನ್ನು ಕೊಡಬೇಕು. ಆದರೆ ಯುದ್ಧದ ಕಾರಣಕ್ಕಾಗಿ ಅದು ದೊಡ್ಡ ಮಟ್ಟದ ವ್ಯತ್ಯಾಸಗಳಾಗಿತ್ತು. ನಾವು ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ರಸಗೊಬ್ಬರವನ್ನು ಆಮದು ಮಾಡಿಕೊಳ್ಳುವಂತಹ ದೇಶ ನಮ್ಮದು. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ನಮ್ಮದು ಉತ್ಪಾದನೆ ಇಲ್ಲ. ಹೀಗಾಗಿ 300ರಿಂದ 350 ಲಕ್ಷ ಮೆಟ್ರಿಕ್ ಟನ್ ಎಲ್ಲ ನಾವು ತರಿಸ್ಕೊಳ್ತೇವೆ. ಇದರಿಂದ 25% ಎಲ್ಲ ಆಮದು, DAP 60% ಆಮದು ಇದೆ, ಪೊಟ್ಯಾಶ್ ನೈಸರ್ಗಿಕ ನಿಕ್ಷೇಪವೇ ಇಲ್ಲ ನಮ್ಮಲ್ಲಿ. ಹೀಗಾಗಿ 100% ನಾವೆಲ್ಲ ಆಮದನ್ನು ಮಾಡಿಕೊಳ್ತೀವಿ. ನಾವು 35 ಹಡಗುಗಳು ಸಿಕ್ಕಾಕೊಂಡಿತ್ತು, ಅದರಲ್ಲಿ 14 ಹಡಗುಗಳು ಎಲ್ಲ ತೈಲದ್ದಿದೆ, LNGದಿದೆ ಅಂತ ಹೇಳಿದೆ. ಆ ಪೈಕಿ 16 ಹಡಗುಗಳು ರಸಗೊಬ್ಬರವನ್ನು ಹೊತ್ಕೊಂಡು ಬರ್ತಾ ಇದೆ. ಒಮಾನ್ ಆಗಿರ್ಬೋದು, ಸೌದಿ, UAE ಇವರೆಲ್ಲ ಯೂರಿಯಾವನ್ನು ನಮಗೆ ಪೂರೈಕೆ ಮಾಡ್ತಾರೆ. ರಷ್ಯಾ ಮತ್ತು ಬೆಲಾರಸ್ ಪೊಟ್ಯಾಶ್ ಮತ್ತು NPK ಗೊಬ್ಬರವನ್ನು ನಮಗೆ ಪೂರೈಕೆ ಮಾಡ್ತಾರೆ. ಚೀನಾ ಮತ್ತು ಮೊರಾಕೋ ಇವರೆಲ್ಲ DAPಯನ್ನು ನಮಗೆ
ಪೂರೈಕೆ ಮಾಡ್ತಾರೆ. ಈಗ ನೋಡಿ, ಕರ್ನಾಟಕ ಸೇರಿದಂತೆ ಎಲ್ಲ ಕಡೆಯೂ ಕೂಡ ಬಿತ್ತನೆಯ ಹಂಗಾಮು ಶುರುವಾಗಿದೆ. ಆದರೆ ರಸಗೊಬ್ಬರದ ಕೊರತೆ ಆಗ್ತಾ ಇದೆ. ಈ ರಸಗೊಬ್ಬರದ ಕೊರತೆಗೆ ಕಾರಣಕ್ಕಾಗಿ 2 ಚೀಲ DAP ರಸಗೊಬ್ಬರವನ್ನು ಪಡೆದುಕೊಳ್ಬೇಕು ಅಂತ ಹೇಳಿದೆ. ಬೆಳಗ್ಗೆ 3 ಗಂಟೆ 4 ಗಂಟೆಗೆ ಹೋಗಿ ರೈತರು ಕ್ಯೂ ಹಚ್ಚುವಂತಹ ಪರಿಸ್ಥಿತಿ ಆಗಿತ್ತು. ತಮ್ಮ ಚಪ್ಪಲಿಗಳನ್ನೇ ಕ್ಯೂವಲ್ಲಿ ನಮ್ಮದೇ ಕರ್ನಾಟಕದ ಕಲಬುರಗಿಯಲ್ಲೆಲ್ಲ ಘಟನೆ ಆಗಿತ್ತು. ಇದೀಗ ಆ ಸಮಸ್ಯೆಗೆ ಪರಿಹಾರವನ್ನು ಈ ಒಪ್ಪಂದ ಕೊಡ್ತಾ ಇದೆ ಅನ್ನುವಂತಹ ಸುದ್ದಿ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಚಬಹಾರ್ ಬಂದರಿಗೆ ಹೊಸ ಶಕ್ತಿ ಸಿಕ್ಕಿದೆ. ಚಬಹಾರ್ ಬಂದರಿಗೆ ಒಂದು ಹೊಸ ಶಕ್ತಿ ಏನಿದು? ನಾವು ಪಾಕಿಸ್ತಾನವನ್ನು ಬೈಪಾಸ್ ಮಾಡುವ ಮುಖಾಂತರ ಬೇರೆ ಬೇರೆ ದೇಶಗಳನ್ನು, ಮಧ್ಯ ಏಷ್ಯಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಯುರೋಪ್, ಈ ದೇಶಗಳನ್ನು ತಲುಪುವ ಪ್ರಯತ್ನದ ಭಾಗವಾಗಿ ಅನೇಕ ವರ್ಷಗಳಿಂದ ಇದೆಲ್ಲ ನಡೀತಿದೆ. ಚಬಹಾರ್ ಬಂದರ ಅದಕ್ಕಾಗಿ ನಾವು ಹೂಡಿಕೆ ಮಾಡಿರೋದು ಎಲ್ಲವೂ ಕೂಡ. ಇದೀಗ ಅಮೆರಿಕ ಮತ್ತು ಇರಾನ್ ನಡುವೆ ಎಲ್ಲ ಒಪ್ಪಂದ ಆಯ್ತಲ್ಲ, ಈ ಒಪ್ಪಂದ ಆದ ನಂತರ ಮತ್ತಷ್ಟು ನಿರಾಳತೆಯನ್ನು ನಾವು ತೆಗೆದುಕೊಂಡಿದ್ದೀವಿ. $25 ಬಿಲಿಯನ್ ಆಸ್ತಿ ಬಿಡುಗಡೆ, ರೂಪಾಯಿ ರಿಯಾಲ್ ವ್ಯಾಪಾರಕ್ಕೆ ಒಂದು ವೇಗ ಸಿಗ್ತಾ ಇದೆ. ಈಗ ಭಾರತ ಸೇರಿದಂತೆ ಜಗತ್ತಿನ ಬಹುತೇಕ ದೇಶಗಳ ಆಶಯ ಏನು ಅಂತ ಹೇಳಿದ್ರೆ, ನಾವು ಡಾಲರ್ ಮೇಲೆ ಜಾಸ್ತಿ ಡಿಪೆಂಡೆನ್ಸಿ ಆಗೋದು ಬೇಡ, ಪರಸ್ಪರವಾಗಿ ಆಮದು ಮತ್ತು ರಫ್ತನ್ನು ತಮ್ಮ ಕರೆನ್ಸಿಗಳಲ್ಲಿ, ಉದಾಹರಣೆಗೆ ಭಾರತದ ರೂಪಾಯಿ, ಇರಾನ್ನ ರಿಯಾಲ್, ಇವುಗಳ ಜೊತೆಗೆ ನಾವು ವ್ಯಾಪಾರವನ್ನು ಮಾಡಿಕೊಳ್ಬೇಕು ಅಂತ ಇದೀಗ ಅಮೆರಿಕ ಮತ್ತು ಇರಾನ್ ನಡುವೆ ಒಪ್ಪಂದ ಆಯಿತು. ದಿಗ್ಬಂಧನಗಳು ತೆರವಾಗಿರುವ ಕಾರಣಕ್ಕಾಗಿ ಇದೀಗ ಇರಾನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮಿಂದ ಔಷಧ ಆಗಿರ್ಬೋದು, ಬೇರೆ ಬೇರೆ ಬಾಸ್ಮತಿ ಅಕ್ಕಿಯನ್ನು ಅವರೆಲ್ಲ ಹೆಚ್ಚು ನಮ್ಮಿಂದ ರಫ್ತನ್ನು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಹೀಗಾಗಿ ಭಾರತ ಮತ್ತು ಇರಾನ್ನ ನಡುವೆ, ರೂಪಾಯಿ ಮತ್ತು ರಿಯಾಲ್ ನಡುವೆ ಈ ವ್ಯಾಪಾರ ವೇಗ ಏನಿದೆ ಅದೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ ಅಂತ. ಮತ್ತೊಂದು ಕಡೆ ಪರಮಾಣು ಶಸ್ತ್ರಾಸ್ತ್ರವನ್ನು ತಯಾರಿಸದಿರಲು ಅವರೆಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ. ಇದು ಎಷ್ಟು ದಿನಗಳ ಕಾಲ ಸ್ಟ್ಯಾಂಡ್ ಆಗುತ್ತೆ, ಇರಾನ್ನ ನಿಲುವೇನಾಗಿರುತ್ತೆ, ಅಮೆರಿಕ ಏನು ಮಾಡುತ್ತೆ, ಕಾದ್ ನೋಡ. ಇದು ಮಾತ್ರ ಭಾರತಕ್ಕೆ ಒಂದು ಆಶಾದಾಯಕ ಬೆಳವಣಿಗೆ ಅಂತ ಹೇಳ್ಬೋದು. ಇದು ಜೀ ಕನ್ನಡ ನ್ಯೂಸ್ ಅಡಿಯೇನೆ 2ನೇ ಸುದ್ದಿ. 3ನೇ ಸುದ್ದಿ, ಒಂದು ಕಡೆ ಅಮೆರಿಕ ಆಶಾಭಾವನೆಯಲ್ಲಿದೆ, ಖುಷಿಯಲ್ಲಿ ತೇಲಾಡ್ತಾ ಇದೆ. ಯಾಕಂದರೆ ಇರಾನ್ ತನ್ನ ಬೇಡಿಕೆಗಳನ್ನು ಒಪ್ಪಿಕೊಳ್ತಾ ಇದೆ. ಇರಾನ್ ಮತ್ತು ಅಮೆರಿಕಾದ ನಡುವೆ ಕದನ ವಿರಾಮ ಅಥವಾ ಮಾತುಕತೆಗಳು ಅಂತಿಮ ಹಂತಕ್ಕೆ ಬಂದಿದೆ ಅಂತ. ಇವೆಲ್ಲದರ ನಡುವೆ ಅಮೆರಿಕಕ್ಕೆ ಒಂದು ದೊಡ್ಡ ಏಟು ಬಿದ್ದಿದೆ. ಆ ಏಟು ಅಂತ ಹೇಳಿದರೆ, ಶೀತಲ ಸಮರದ ಅಜಯ ಶಕ್ತಿ ಅಂತ ಕರೆಸಿಕೊಳ್ತಾ ಇದ್ದಂತಹ B-52 ಬಾಂಬರ್ ವಿಮಾನವೊಂದು ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಪತನವಾಗಿ ಸುಟ್ಟು ಭಸ್ಮವಾಗಿ ಹೋಗಿಬಿಟ್ಟಿದೆ. ಸುಟ್ಟು ಭಸ್ಮವಾಗುವುದರ ಜೊತೆಗೆ ಆ ವಿಮಾನದಲ್ಲಿದ್ದಂತಹ 9 ಜನ ಹಿರಿಯ ಅಧಿಕಾರಿಗಳು ಕೂಡ ಮೃತಪಟ್ಟು ಬಿಟ್ಟಿದ್ದಾರೆ. ಇದು ಅಮೆರಿಕಾದಲ್ಲಿ ಆಗಿರುವಂತಹ ಬೆಳವಣಿಗೆ. ಶೀತಲ ಸಮರದ ಸಮಯದಲ್ಲಿ ಸೋವಿಯತ್ ರಷ್ಯಾ ವಿರುದ್ಧ ಹೋರಾಟ ಮಾಡೋದಕ್ಕೆ ತಯಾರು ಮಾಡಿದ್ದಂತಹ ವ್ಯವಸ್ಥೆ ಇದು ಇದೀಗ ಪತನ ಆಗಿಬಿಟ್ಟಿದೆ. ಆ ಮುಖಾಂತರ ಅಮೆರಿಕ ರಕ್ಷಣಾ ವಲಯದಲ್ಲಿ ಒಂದು ಆತಂಕದ ವಾತಾವರಣ ಮತ್ತು ಜಾಗತಿಕವಾಗಿಯೂ ಕೂಡ ಅಮೆರಿಕದ ತಂತ್ರಜ್ಞಾನದ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳಿದೆ. ಇದು ಒಂದು ಬೆಳವಣಿಗೆ. ಒಂದು ಕಡೆ ಅಮೆರಿಕದ B-52 ಬಾಂಬರ್ ವಿಮಾನ ಪತನ ಆಗಿ ಸುಟ್ಟು ಭಸ್ಮವಾದರೆ, ಇದರ ಜೊತೆಗೆ ಇದೇ ಸೋವಿಯತ್ ಒಕ್ಕೂಟ ಮತ್ತು ಅಮೆರಿಕಾದ ನಡುವೆ ಯುದ್ಧ ಆಗ್ತಾ ಇದ್ದಂತಹ ಸಮಯದಲ್ಲಿ ನಿರ್ಮಾಣ ಮಾಡಿದ್ದಂತಹ ರಷ್ಯಾದ ವಿಮಾನವೂ ಕೂಡ ಒಂದು ಪತನ ಆಗಿದೆ. ಗಮನಿಸಬೇಕಾದ ಸಂಗತಿ, 2 ಶತ್ರುಗಳ ದೇಶಗಳ ವಿಮಾನಗಳು ಏಕಕಾಲಕ್ಕೆ ಒಂದೇ ದಿನ ಇದೀಗ ಸುಟ್ಟು ಭಸ್ಮವಾಗಿದೆ. ಏನಾದರೂ ಲಿಂಕ್ ಇದೆಯಾ? ಯಾವ ಕಾರಣಕ್ಕಾಗಿ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಅಮೆರಿಕಾದ ಮಹಾಯುದ್ಧ ವಿಮಾನ ಪತನ ಆಗಿದೆ. ಕ್ಯಾಲಿಫೋರ್ನಿಯಾದ ಎಡ್ವರ್ಡ್ಸ್ ವಾಯುನೆಲೆಯಲ್ಲಿ ಇದೊಂದು ಭೀಕರ ದುರಂತ ಸಂಭವಿಸಿತು. ಟೇಕಪ್ ಆದಂಥ ಕೆಲವೇ ಕ್ಷಣಗಳಲ್ಲಿ ಸ್ಫೋಟಗೊಂಡು B-52 ಬಾಂಬರ್ ಎಲ್ಲ ಪತನ ಆಯಿತು. ವಿಮಾನದಲ್ಲಿದ್ದಂಥ 8 ಮಂದಿ ಸಿಬ್ಬಂದಿ ಎಲ್ಲ ದುರ್ಮರಣ, ಸುಟ್ಟು ಭಸ್ಮವಾಗಿಬಿಟ್ಟಿದೆ ನೌಕೆ. ಅಮೆರಿಕದ ಅತ್ಯಂತ ಪ್ರತಿಷ್ಠಿತ ಮತ್ತು ದೀರ್ಘಕಾಲದ ಯುದ್ಧ ವಿಮಾನ ಅಂತ B-52 ಇದನ್ನು ಕರೀತಾರೆ. ಬಾಂಬರ್ ವಿಮಾನ ಇದು. ಜೂನ್ 15, 2026 ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಭೀಕರ ಅಪಘಾತ ಸಂಭವಿಸಿತು. 8 ಜನ ಎಲ್ಲ ಮೃತಪಟ್ಟರು. ಮೊಜಾವೆ ಎನ್ನುವಂಥ ಒಂದು ಮರುಭೂಮಿ ಪ್ರದೇಶ ಅದು. ಬೆಳಗ್ಗೆ 11:20 ಈ ಘಟನೆ ಆಯಿತು ಅಂತ ಹೇಳ್ತಿದ್ದಾರೆ. ಟೇಕಪ್ ಆದ ತಕ್ಷಣವೇ ಇದು ಪತನ ಆಗಿಬಿಡ್ತು. ಅಂದರೆ ರನ್ವೇರಿಂದ ಟೇಕಪ್ ಆದ ತಕ್ಷಣವೇ ಯಾವುದೇ ಮೇಲೆ ಹಾರಾಟ ಆಗಲಿಲ್ಲ, ಏಕಾಏಕಿಯಾಗಿ ಪತನ ಆಯಿತು. ಬೆಂಕಿ ಹತ್ತುಕೊಳ್ತು. ರಡಾರ್ ಆಧುನೀಕರಣ ಕಾರ್ಯಾಚರಣೆ ಮಾಡುವಂತಹ ಪರೀಕ್ಷೆಯನ್ನು ಮಾಡಲಾಗ್ತಾ ಇತ್ತು ಈ ಸಮಯದಲ್ಲಿ. ಇದೇನು ಅಂತ ಆಮೇಲೆ ಡೀಟೇಲ್ಸಿಗೆ ಬರ್ತೀನಿ. ಇದನ್ನು ಪರೀಕ್ಷಾರ್ಥವಾಗಿ ಹಾರಾಟ ಮಾಡಲಾಗ್ತಾ ಇತ್ತು ಆ ಸಮಯದಲ್ಲಿ. ಇದೆಲ್ಲ ಆಯಿತು. ತೀವ್ರತೆ ಹೆಂಗಿತ್ತು ಅಂತ ಹೇಳಿದರೆ, ಯಾವುದೇ ಭಾಗವೂ ಕೂಡ ಗುರುತಿಸಲಾಗದಂತಹ ಪರಿಸ್ಥಿತಿ ಇತ್ತು. ದಟ್ಟವಾದಂತಹ ಹೊಗೆ ಬಂತು. ಅದಾದ ನಂತರ ಯಾರೂ ಕೂಡ ಬದುಕುಳಿಯೋದಕ್ಕೆ ಸಾಧ್ಯವಾಗದಂತಹ ವಿಷಮ ಪರಿಸ್ಥಿತಿಯಲ್ಲೆಲ್ಲ ಆಯಿತು. ಈ B-50 ನೋಡಿ, ಅದು ದೊಡ್ಡದಾದಂತಹ ಯುದ್ಧ ವಿಮಾನ ಇದು. ಹೀಗಾಗಿ ಭಾರತ ಅಂದರೆ ಅಮೆರಿಕಕ್ಕೆ ಒಂದು ಪ್ರತಿಷ್ಠೆ ಆಗಿರ್ಬೋದು. ಅದಾದ ನಂತರ ಬೇರೆ ಬೇರೆ ದೇಶಗಳಲ್ಲಿ ಹೋರಾಟ ಮಾಡೋದಕ್ಕೂ ಕೂಡ ಸಹಾಯ ಆಗಿತ್ತು. ಇದೀಗ ಅದೆಲ್ಲವೂ ಕೂಡ ಆಗಿದೆ. ಇದರ ಪರಿಣಾಮವಾಗಿ ಸುಟ್ಟು ಭಸ್ಮ ಆಯಿತು. ಮತ್ತೊಂದು ಏನಿದು B-52 ಬಾಂಬರ್ ಅಂತ.
ಏನಿದು ಯಾವಾಗ ಬಂತು ಅಂತ. 1955ರಿಂದ ಅಮೆರಿಕ ವಾಯುಪಡೆಯ ಬೆನ್ನೆಲುಬಾಗಿ ಈ ಬಾಂಬರ್ ಕೆಲಸವನ್ನು ಮಾಡ್ತಾ ಇದೆ. ಸೋವಿಯತ್ ರಷ್ಯಾದ ವಿರುದ್ಧ ಹೋರಾಟ ಮಾಡೋದಕ್ಕೆ ಪರಮಾಣುಗಳನ್ನು ಕೂಡ ತೆಗೆದುಕೊಂಡು ಹೋಗಬಲ್ಲಂತಹ ಶಕ್ತಿ ಸಾಮರ್ಥ್ಯ ಇದೆ. ಶಕ್ತಿಶಾಲಿ ಬೃಹತ್ ದೀರ್ಘವ್ಯಾಪ್ತಿಯ ಹೈಪರ್ಸಾನಿಕ್ ಕಾರ್ಯತಂತ್ರದ ಬಾಂಬರ್ ಯುದ್ಧ ವಿಮಾನ ಅಂತ ಹೇಳ್ತಾರೆ. ಇದನ್ನು ಭಯಾನಕ ಯುದ್ಧ ವಿಮಾನ ಅಂತಲೂ ಕೂಡ ಕರೀತಾರೆ. ಇದನ್ನು ಬೋಯಿಂಗ್ ಕಂಪನಿ ಇದನ್ನು ತಯಾರು ಮಾಡ್ತು. 1952ರಲ್ಲಿ ಮೊದಲು ಹಾರಾಟ ಮಾಡಿದರು. 1955ರಲ್ಲಿ ಅಮೆರಿಕಾದ ವಾಯುಪಡೆಗೆ ಇದು ಸೇರ್ಪಡೆ ಆಯಿತು. 8 ಜೆಟ್ ಎಂಜಿನ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಇದರಲ್ಲಿ 1.4 ಲಕ್ಷ ಲೀಟರ್ ಇಂಧನವನ್ನು ತೆಗೆದುಕೊಂಡು ಹೋಗಬಲ್ಲಂಥ ಶಕ್ತಿ ಸಾಮರ್ಥ್ಯ. ಈ ಪರಿಪ್ರಮಾಣದಲ್ಲಿ ಇದಕ್ಕೆ ಇಂಧನ ಇರುವ ಕಾರಣಕ್ಕಾಗಿ ಇದು ದೀರ್ಘ ಪ್ರಮಾಣದ ಬೆಂಕಿ ಹತ್ತಿಕೊಳ್ಳೋದಕ್ಕೆ ಕಾರಣ ಆಯಿತು ಅಂತ ಸದ್ಯಕ್ಕೆ ಬರ್ತಾ ಇದೆ. ಮತ್ತೊಂದು ಕಡೆ 32,000 kg ಶಸ್ತ್ರಾಸ್ತ್ರಗಳನ್ನು, ಆ ಪರಿಪ್ರಮಾಣದ ತೂಕದ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಹೋಗಬಲ್ಲಂಥ ಶಕ್ತಿ ಸಾಮರ್ಥ್ಯ ಇದೆ. ಪರಮಾಣು ಬಾಂಬ್ಗಳನ್ನು ಕೂಡ ಇದರಲ್ಲಿ ಸಾಗಾಟ ಮಾಡಬಹುದು. ಶೀತಲ ಸಮರದಲ್ಲಿ ಉತ್ತುಂಗ ಆಗಿತ್ತು. ಅಂದರೆ US ಮತ್ತು ರಷ್ಯಾದ ನಡುವೆ ದೊಡ್ಡ ಮಟ್ಟದ ಕಿತ್ತಾಟ ಆಗ್ತಾ ಇದ್ದಂತಹ ಸಮಯದಲ್ಲಿ ಅಮೆರಿಕ ಏನು ಮಾಡುತ್ತೆ, ಆಪರೇಷನ್ ಕ್ರೋಮ್ ಡೋಮ್ ಅಂತ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾರೆ ಇವರು. ಆಪರೇಷನ್ ಕ್ರೋಮ್ ಡೋಮ್ ಅಂತ. ಈ ಕಾರ್ಯಾಚರಣೆಯ ಭಾಗ ಹೆಂಗಿತ್ತು ಅಂತ ಹೇಳಿದರೆ, ಇನ್ನೇನು ಸೋವಿಯತ್ ಒಕ್ಕೂಟ ಅಮೆರಿಕಾದ ಮೇಲೆ ಪರಮಾಣು ಬಾಂಬ್ಗಳನ್ನು ದಾಳಿ ಮಾಡಿಬಿಡ್ತಾರೆ ಅಂತ. ಈ ಪರಮಾಣು ದಾಳಿ ಆಗಿಬಿಡುತ್ತೆ ಅನ್ನುವಂಥ ಆತಂಕದಲ್ಲಿದ್ದಂಥ ಅಮೆರಿಕ ಏನು ಮಾಡ್ತು, ಈ B-52 ವಿಮಾನವನ್ನು 24 ಗಂಟೆಗಳ ಕಾಲವೂ ಕೂಡ ಈ ಸೋವಿಯತ್ ಒಕ್ಕೂಟದ ಗಡಿಯಲ್ಲಿ ನಿರಂತರವಾಗಿ ಹಾರಾಟ ಮಾಡೋದಕ್ಕೆ ಬಿಟ್ಟುಬಿಡ್ತಾರೆ. ಇದರಲ್ಲಿ ಕೂಡ ಪರಮಾಣು ಬಾಂಬ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇರುತ್ತೆ. ಇದು ಆ ಸಮಯದಲ್ಲಿ 50,000 ಅಡಿ ಎತ್ತರದಲ್ಲಿ ಹಾರುವಂತಹ ಕೆಪಾಸಿಟಿಯನ್ನು ಹೊಂದಿತ್ತು. ಮೊದಲು ಸೋವಿಯತ್ ಒಕ್ಕೂಟದವರಿಗೆ ಇದನ್ನು ಅವರ ರಡಾರ್ಗಳ ಮುಖಾಂತರ, ಅವರ ಬಳಿ ಇರುವಂತಹ ತಂತ್ರಜ್ಞಾನದ ಮುಖಾಂತರ ಇದನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅದಾದ ನಂತರ ಅವರು ಕೂಡ ಅದರಲ್ಲಿ ಅಭಿವೃದ್ಧಿಯನ್ನು ಹೊಂದಿದ್ರು. ಅಂದರೆ ಇವರು ನೆಲದಿಂದ, ಸಮುದ್ರ ಮಾರ್ಗದಿಂದ ಪರಮಾಣು ಬಾಂಬ್ಗಳ ದಾಳಿ ಮತ್ತು ಭೂಮಿಯ ಮುಖಾಂತರ ಕೂಡ ದಾಳಿ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ರಲ್ಲ, ಆ ಭೂಮಿಯ ಮುಖಾಂತರ ದಾಳಿ ಮಾಡೋದಕ್ಕೆ B-52ಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. 14,000 ಕಿಲೋಮೀಟರ್ ಏಕಕಾಲಕ್ಕೆ ಹೋಗಬಲ್ಲಂತಹ ಕೆಪಾಸಿಟಿ ಇದೆ. ನೀವು ಇಂಧನವನ್ನು ಕೂಡ ಆಕಾಶದಲ್ಲೇ ಮರುಪೂರ್ಣ ಮಾಡಿಕೊಳ್ಳುವಂತಹ ಒಂದು ಶಕ್ತಿಶಾಲಿ ಇರುವಂತಹ ಬಾಂಬರ್ ಯುದ್ಧ ವಿಮಾನ ಇದು ಅಮೆರಿಕಕ್ಕೆ ಸಂಬಂಧಪಟ್ಟದ್ದು. ಒಂದೇ ದಿನ ಅಮೆರಿಕ ಮತ್ತು ರಷ್ಯಾ ಬಾಂಬರ್ ಪತನ ಆಗಿದೆ. ನಾನು ಆವಾಗಲೇ ಉಲ್ಲೇಖ ಮಾಡಿದೆ, ಒಂದೇ ದಿನ ಆಗಿದೆ ಇದು. ಇತ್ತ ಕ್ಯಾಲಿಫೋರ್ನಿಯಾದಲ್ಲಿ B-52 ಪತನ ಆಗಿದೆ. ಅತ್ತ ಸೈಬೀರಿಯಾದಲ್ಲಿ Tu-22M3 ಎನ್ನುವಂತಹ ವಿಮಾನ ಎಲ್ಲ ದುರಂತ ಆಗಿದೆ. ಶೀತಲ ಸಮರದ ಕಾಲದ ಇಬ್ಬರು ಬದ್ಧ ವೈರಿಗಳು ವಿಮಾನ ಒಂದೇ ದಿನದಲ್ಲಿ ಅಪಘಾತ ಆಗಿರುವಂತಹ ಘಟನೆ ಇದು. ಒಂದೇ ದಿನದಲ್ಲಿ ಆಗಿದೆ. ರಷ್ಯಾದ್ದು ಮತ್ತು ಅಮೆರಿಕಾದ್ದು 4 ಜನ ಅಲ್ಲೆಲ್ಲ ಸುರಕ್ಷಿತರಾಗಿದ್ದಾರೆ. ರಷ್ಯಾದವರು ಸೂಪರ್ಸಾನಿಕ್ ಸ್ಟ್ರಾಟಜಿಕ್ ಬಾಂಬರ್ ಅಂತ ಕರೀತಾರೆ ಅದನ್ನು. ಲ್ಯಾಂಡಿಂಗ್ ಆಗುವ ಮುನ್ನ ಇಂಥದ್ದೊಂದು ಘಟನೆ ಆಯಿತು. ತರಬೇತಿಯ ಕಾರಣಕ್ಕಾಗೇನೋ ಹಾರಾಟ ಮಾಡಲಾಗ್ತಾ ಇತ್ತು. ಯಾವುದೇ ಶಸ್ತ್ರಾಸ್ತ್ರಗಳು ಇದರಲ್ಲಿ ಇರಲಿಲ್ಲ. ಒಂದು ಕಡೆ ಅಮೆರಿಕಾದ B-52, ಅದಾದ ನಂತರ ರಷ್ಯಾದ T-22M3 ಇವೆಲ್ಲವನ್ನು ಕೂಡ ಶೀತಲ ಸಮರದ, ಅಂದರೆ ರಷ್ಯಾ ಮತ್ತು ಅಮೆರಿಕಾದ ನಡುವೆ ಆಗಿತ್ತಲ್ಲ ಬೆಳವಣಿಗೆ, ಆ ಸಮಯದಲ್ಲಿ ಪರಸ್ಪರವಾಗಿ ಹೋರಾಟ ಮಾಡೋದಕ್ಕೆ ವಿನ್ಯಾಸವನ್ನು ಮಾಡಲಾಗಿತ್ತು. ಇದು ಈಗ ಒಂದೇ ದಿನದಲ್ಲಿ ಪತನ ಆಗಿದೆ. 2 ವಿಮಾನ 1950ರಿಂದನೂ ಕೂಡ ಚಾಲ್ತಿಯಲ್ಲಿತ್ತು. ಸುಮಾರು ಒಂದು 70 ವರ್ಷ. ತಾಂತ್ರಿಕವಾಗಿ 2 ವಿಮಾನಗಳು ಕೂಡ ಹಳೆದಾಗ್ಬಿಟ್ಟಿವೆ. ಅದಾದ ನಂತರ ಈ ರಷ್ಯಾ ಈ ವಿಮಾನವನ್ನು ತನ್ನ ಬಳಿ ಇದ್ದಂಥ T-22M3 ಎನ್ನುವಂತಹ ಈ ವಿಮಾನವನ್ನು ಏನು ಮಾಡಲಾಗ್ತಾ ಇತ್ತು, ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಗ್ತಾ ಇತ್ತಲ್ಲ, ಈ ಯುದ್ಧದ ಸಮಯದಲ್ಲಿ ಉಕ್ರೇನ್ ವಿರುದ್ಧ ನೇರವಾಗಿ ಏಕಕಾಲಕ್ಕಾಗಿ ನಿರಂತರವಾಗಿ ಕ್ಷಿಪಣಿಗಳ ಉಡಾವಣೆ ಮಾಡೋದಕ್ಕಾಗಿ ಇದನ್ನು ಬಳಕೆ ಮಾಡಿಕೊಂಡಿದ್ರ. ಹೀಗಾಗಿ ಅದರ ಮೇಂಟೆನೆನ್ಸ್ ಅನ್ನು ಕೂಡ ರಷ್ಯಾದವರು ನೋಡಲಿಲ್ಲ. ಹೀಗಾಗಿ ಏಕಕಾಲಕ್ಕೆ ಇದೆಲ್ಲ ಪತನ ಆಗಿದೆ ಅಂತ ರಷ್ಯಾದ ಅನೇಕ ತಂತ್ರಜ್ಞರು ಇದರ ಬಗ್ಗೆ ಒಂದು ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ವಿಚಾರ ಏನು ಅಂತ ಹೇಳಿದರೆ, ರಡಾರ್ ಅಪ್ಡೇಟ್ ವೇಳೆ ಒಂದು ದುರಂತ ಆಗಿಬಿಟ್ಟಿದೆ. ಈಗ ಅನೇಕ ಜಾಗತಿಕ ತಜ್ಞರು ಇದ್ರ ಬಗ್ಗೆ ಯಾಕೆ ಇವೆಲ್ಲ ಪತನ ಆಯಿತು ಅಂತ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನೀವು 1950ರ ದಶಕ, ಸುಮಾರು ಒಂದು 73 ವರ್ಷ ಆಯಿತು. ಈ ಹಳೆಯ ವಿಮಾನಗಳಿಗೆ ಹೊಸ ತಂತ್ರಜ್ಞಾನವನ್ನು ತುರುಕುವಂತಹ ಪ್ರಯತ್ನಗಳಾಗ್ತಿತ್ತು ಅಂತ. ಹಳೆಯ ರಡಾರ್ ವ್ಯವಸ್ಥೆಯನ್ನು ಬದಲಿಸಿ AESA ರಡಾರ್ ಅಳವಡಿಸುವಂತಹ ಒಂದು ಸಮಯದಲ್ಲಿ ಇದೊಂದು ಆಗಿದೆ ಅಂತ. ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನ್ಡ್ ಆರ್ಮಿ ಅಂತ ಅಮೆರಿಕಾದ ಈ ಹಳೆಯ ರಡಾರ್ ವ್ಯವಸ್ಥೆಯ ಬದಲಾಗಿ ಇದನ್ನು ಅಳವಡಿಕೆ ಮಾಡೋದಕ್ಕೆ ಹೋಗಿದ್ರು. ಯಾಕೆ ಅಂತ ಹೇಳಿದರೆ, B-52 ಎನ್ನುವಂಥ ಈ ವಿಮಾನದಲ್ಲಿ 1980ರಿಂದ ಮೆಕ್ಯಾನಿಕಲ್ ರಡಾರ್ ಅನ್ನೋದೊಂದು ಇತ್ತು. ಇದನ್ನು ಬದಲಾವಣೆ ಮಾಡಿ ಈ ಶತ್ರು ದೇಶಗಳ ಯುದ್ಧ ವಿಮಾನಗಳು ಬರ್ತಾವಲ್ಲ, ಕ್ಷಿಪಣಿಗಳು ಬರ್ತಾರಲ್ಲ, ಆ ಕ್ಷಿಪಣಿಗಳ ದೂರ ಹೆಂಗಿದೆ, ಯಾವ ನಗರವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ಅವರ ಗುರಿಗಳೇನಿದೆ ಎಲ್ಲವನ್ನು ಕೂಡ ತಿಳಿದುಕೊಳ್ಳುವ ಪ್ರಯತ್ನದ ಭಾಗವಾಗಿ AESA ಎನ್ನುವಂಥದ್ದನ್ನು 73 ವರ್ಷದಾದಂಥ ಹಳೆಯ ಬಾಂಬರ್ ವಿಮಾನಕ್ಕೆ ಅಳವಡಿಕೆ ಮಾಡ್ತಾ ಇದ್ರು. ಅದರ ಪರೀಕ್ಷಾರ್ಥವಾಗಿ ಇದನ್ನು ಒಂದು ಉಡಾವಣೆ, ಅಂದರೆ ಅದನ್ನು ಚಲಾವಣೆ ಮಾಡುವಂತಹ ಸಮಯದಲ್ಲಿ ಇಂಥದ್ದೊಂದು ದಾಳಿ ಆಗಿದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ಸು. ಅದಾದ ನಂತರ ಇದರ ತನಿಖೆಗೆ ಒಂದು 3 ರಿಂದ 6 ತಿಂಗಳುಗಳು ಬೇಕು ಸಮಯ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಅದರ ಬ್ಲ್ಯಾಕ್ ಬಾಕ್ಸ್ ಪತ್ತೆ ಆಗಬೇಕು. ಭಾರತದಲ್ಲೂ ಕೂಡ ಅನೇಕ ಬಾರಿ ವಿಮಾನಗಳು ಪತನ ಆದಂಥ ಸಮಯದಲ್ಲಿ ಬ್ಲ್ಯಾಕ್ ಬಾಕ್ಸ್ಗಳನ್ನು ಪತ್ತೆ ಹಚ್ಚಲಾಗುತ್ತೆ. ಅದಾದ ನಂತರ FDR, ಕೊನೆಯದಾಗಿ
ATC ಮತ್ತು ಪೈಲಟ್ಗಳ ನಡುವೆ ಏನು ಸಂಭಾಷಣೆ ಆಯಿತು, ಯಾವ ಕಾರಣಕ್ಕಾಗಿ ಮೇಡೆ ಎನ್ನುವಂಥ ಕಾಲ್ ಏನಾದರೂ ಬಂದಿತ್ತಾ, ಎಮರ್ಜೆನ್ಸಿ ಏನಾದರೂ ಇತ್ತಾ, ಎಲ್ಲವೂ ಕೂಡ ತೆಗೆದುಹಾಕಬೇಕಾಗತ್ತೆ. ಹೀಗಾಗಿ ಈ ತನಿಖೆಯನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ 3 ರಿಂದ 6 ತಿಂಗಳುಗಳು ಬೇಕು ಅಂತ ಸದ್ಯಕ್ಕೆ ತಜ್ಞರು ಹೇಳ್ತಾ ಇರುವಂತಹ ಮಾತು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಈ ವಿಚಾರದಲ್ಲಿ ಕಣ್ಣೆದುರಿಗೆ ಒಂದು ಭೀಕರ ಸಾವುಗಳಾಗಿದೆ. ನಾನು ಅವಾಗಲೇ ಹೇಳಿದೆ ಭೀಕರ ದುರಂತ ಹೆಂಗಿತ್ತು ಅಂತ. ಯಾರಿಗೂ ಕೂಡ ಅನ್ಇಮ್ಯಾಜಿನೇಬಲ್ ಘಟನೆ ಇದು. ಅಲ್ಲಿ ಇದ್ದಂಥ ಹಳ್ಳಿಗಳ ಹತ್ತವೂ ಕೂಡ ಚಿತ್ರವಾಗಿ ವಿಮಾನ ಹರಿದು ಹೋಗ್ಬಿಟ್ಟಿದೆ. ಆ ಪರಿಪ್ರಮಾಣದಲ್ಲಿ ಆಗಿದೆ ಇದು. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಗಿದೆ ಆಘಾತಕಾರಿ ದೃಶ್ಯ. ಕಿಲೋಮೀಟರ್ಗಳಷ್ಟು ದೂರದವರೆಗೆ ಈ ಕಪ್ಪು ಹೊಗೆಯ ರಾಶಿ ಎಲ್ಲ ಕಾಣಿಸ್ಕೊಂಡು ಬಿಡ್ತು. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತು. ಕಿಲೋಮೀಟರ್ ತನಕವೂ ಕೂಡ ದಟ್ಟದಾದಂಥ ಹೊಗೆಯೆಲ್ಲ ಕಾಣಿಸ್ಕೊಂಡಿದೆ. ಅದಾದ ನಂತರ ಅಗ್ನಿಶಾಮಕ ದಳದವರಲ್ಲೆಲ್ಲ ಬಂದ್ರಂತೆ. ಅದಾದ ನಂತರ ಗಂಟೆಗಟ್ಟಲೆ ಸಮಯವನ್ನು ತೆಗೆದುಕೊಂಡು ಅದನ್ನು ರೆಸ್ಕ್ಯೂ ಮಾಡೋ ಪ್ರಯತ್ನವನ್ನು ಮಾಡಿದರು. ಅಂದರೆ ಅದರ ಮೇಲೆ ನೀರು ಹಾಕುವಂಥದ್ದು ಎಲ್ಲವೂ ಕೂಡ ಆದಾದ ನಂತರ ಕೂಡ ಅನೇಕ ಸಮಯವನ್ನು ಇದು ತೆಗೆದುಕೊಳ್ತು ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಇದು ಅಮೆರಿಕಾದ ಈ B-52 ಎನ್ನುವಂತಹ ಬಾಂಬರ್ ವಿಮಾನ ಪತನ ಆಗಿದ್ದರ ಪರಿಣಾಮ ಭೀಕರ ಸಾವುಗಳಾಗಿರುವುದು. 8 ಜನ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಹಾಗಾದರೆ B-52 ಭವಿಷ್ಯಕ್ಕೆ ಪೆಟ್ಟು ಬಿತ್ತ 2050ರ ಗುರಿ ಕಷ್ಟನಾ ಅಂತ ನಾನು ಅವಾಗಲೇ ಹೇಳ್ತಾ ಇದ್ದೆ. ಶತ್ರುಗಳ ಕ್ಷಿಪಣಿ, ಶತ್ರುಗಳ ಯುದ್ಧ ವಿಮಾನವನ್ನು ಗುರುತಿಸಬೇಕು ಅಂತ 1950ರ ದಶಕದ B-52 ಎನ್ನುವಂಥ ವಿಮಾನಕ್ಕೆ ಇವರು ಹೊಸದಾದಂತಹ ಒಂದು ಆವಿಷ್ಕರಣೆ ಮಾಡಿ ಅದರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದೀಗ ಅದು ಪತನ ಆಗಿ ಹೋಗ್ಬಿಟ್ಟಿದೆ. ಈಗ ಅಮೆರಿಕದ ಸಂಸತ್ನಲ್ಲಿ ಅನೇಕ ಬಾರಿ ಇದ್ರ ಬಗ್ಗೆ ಚರ್ಚೆಗಳಾಗಿದೆ ಅಂತೆ. ಇದ್ರ ಮೇಲೆ ಇನ್ವೆಸ್ಟ್ ಮಾಡೋದು ಬೇಡ, ಬದಲಾಗಿ ಹೊಸದನ್ನು ನಾವೆಲ್ಲ ತೆಗೆದುಕೊಳ್ಳೋಣ ಅಂತ ಎಲ್ಲ ಚರ್ಚೆ ಆಗಿದೆ ಅಂತೆ. ಅಂದರೆ B-51 ಕಡೆಗೆ ಎಲ್ಲ ನಾವು ಮುಖ ಮಾಡಬೇಕು ಅಂತ ಅವರೆಲ್ಲ ಹೇಳ್ತಾ ಇದ್ರು. ಅವೆಲ್ಲದರ ನಡುವೆ ಇದೀಗ B-52H ಎನ್ನುವಂಥ ವಿಮಾನವನ್ನು ಆಧುನೀಕರಿಸಿ ಅದರಲ್ಲಿ AESA ಎನ್ನುವಂಥ ರಡಾರನ್ನು ಅಳವಡಿಕೆ ಮಾಡೋದಕ್ಕೆ ಹೋಗಿ ಇಂಥದ್ದು ಅವಘಡವನ್ನು ಅಮೆರಿಕ ಅನುಭವಿಸಿರುವಂಥದ್ದು. ಈ ಅನುಭವದಿಂದ 2050ರ ತನಕ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಆಲೋಚನೆ ಅಮೆರಿಕಕ್ಕೆ ಏನಿತ್ತು ಅದು 2026ರಲ್ಲಿ ಬ್ರೇಕ್ ಆಗಿದೆ. ಅಂದರೆ ಮುಂದಿನ 24 ವರ್ಷಗಳ ಕಾಲ ಇದನ್ನು ಹೆಂಗೆ ತೆಗೆದುಕೊಂಡು ಹೋಗ್ತಾರೆ, ಮುನ್ನಡೆಸ್ತಾರಾ, ಡ್ರಾಪ್ ಮಾಡ್ತಾರಾ, ಕಾದು ನೋಡೋಣ. ಇದು ಜಿ ಕನ್ನಡ ನ್ಯೂಸ್ DNA 3ನೇ ಸುದ್ದಿ. 4ನೇ ಸುದ್ದಿ ಮಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಈ ಸಮಯಕ್ಕೆ ಇಡೀ ಭಾರತದಲ್ಲಿ ಮುಂಗಾರು ಪ್ರವೇಶವಾಗಿ ನಿರಂತರವಾಗಿ ಮಳೆ ಸುರಿಯಬೇಕಾದಂತಹ ಸಮಯ ಇದು. ಆದರೆ ಇವತ್ತು ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆಯ ವಾತಾವರಣವನ್ನು ನೋಡ್ತಾ ಹೋಗೋದಾದರೆ ಎಲ್ಲ ಕಡೆಗಳಲ್ಲೂ ಕೂಡ ಮತ್ತಷ್ಟು ಬಿಸಿಯಾದ ಹವಾಮಾನವನ್ನು ನೋಡ್ತಾ ಇದ್ದೀವಿ. ಮುಂಗಾರು ಮಳೆಗಳು ಬರ್ತಾ ಇಲ್ಲ, ಮುಂಗಾರು ಮಳೆ ಆಗ್ತಾ ಇಲ್ಲ. ಅನೇಕ ಜನ ರೈತರು ಬಿತ್ತಿ ಮಳೆಗಾಗಿ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಹಾಗಾದರೆ 2026ರಲ್ಲಿ ಮಳೆಯೇ ಆಗಲ್ವಾ? ಹವಾಮಾನ ಇಲಾಖೆ ಇತ್ತೀಚೆಗಷ್ಟೇ ಹೇಳಿತ್ತು ಎಲ್ಲಿನೋ ಕಾರಣಕ್ಕಾಗಿ ಭಾರತದಲ್ಲಿ 2026ರಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ ಅಂತ. ಆದರೆ ಇದಕ್ಕೆ ಮತ್ತೊಂದಿಷ್ಟು ಕಾರಣಗಳು ಕೂಡ ಯಾಡಾಗ್ತಾ ಇದೆ. ಯಾವ್ಯಾವ ಕಾರಣಕ್ಕಾಗಿ ಭಾರತದಲ್ಲಿ ಮಳೆ ಆಗಲ್ಲ? ಹಾಗಾದರೆ ಜೂನ್ ತಿಂಗಳು ಮಾತ್ರವಲ್ಲ, ಮುಂದಿನ ಜುಲೈ, ಆಗಸ್ಟ್ ಈ ತಿಂಗಳಲ್ಲೂ ಕೂಡ ಮಳೆ ಆಗಲ್ವಾ? ತಾಂತ್ರಿಕ ಕಾರಣಗಳೇನು? ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಇದರ ಜೊತೆಗೆ ಎಷ್ಟು ಮಳೆಯ ಪ್ರಮಾಣ ಕುಸಿತ ಆಗಿದೆ ಎಲ್ಲದರ ಬಗ್ಗೆ ನೋಡೋಣ. ಮಾಯವಾದ ಮುಂಗಾರು ಉಪಗ್ರಹ ಚಿತ್ರದಲ್ಲಿ ಆಘಾತ ಕಂಡು ಬಂದಿದೆ. 64% ಭಾರೀ ಕೊರತೆ ಆಗಿದೆ ಅಂತ ಮಳೆಯ ಪ್ರಮಾಣ. ಉಪಗ್ರಹ ಚಿತ್ರದಲ್ಲಿ ಮುಂಗಾರು ಮೋಡಗಳ ಹೊದಿಕೆ ಎಲ್ಲ ಮಾಯ ಆಗಿದೆ. ಭಾರತದ ಮಧ್ಯ ಮತ್ತು ದಕ್ಷಿಣ ಭಾಗದಲ್ಲಿ ಅಸಹಜ ಕ್ಲಿಯರ್ ಸ್ಕೈಕ್ ಇದೆ. ಮಳೆ ತರಬೇಕಿದ್ದಂತಹ ಮೋಡಗಳು ಕೇವಲ ಹಿಮಾಲಯಕ್ಕೆ ಮಾತ್ರ ಎಲ್ಲ ಸೀಮಿತ ಆಗ್ತಾ ಇರೋದು. ಹೀಗಾಗಿ ಈಶಾನ್ಯ ರಾಜ್ಯಗಳೆಲ್ಲ ಮಳೆ ಆಗ್ತಿದೆ ಅಂತ ನಾವೆಲ್ಲ ನೋಡಿದ್ವಿ. ಭಾರತೀಯ ಹವಾಮಾನ ಇಲಾಖೆ ಮತ್ತು ಉಪಗ್ರಹ ಚಿತ್ರಗಳ ಪ್ರಕಾರ ದೇಶದ ಬಹುಪಾಲು ಭಾಗ ಮುಂಗಾರು ದಿಢೀರನೆ ಕುಸಿತ ಆಗಿಬಿಟ್ಟಿದೆ. ನಿರೀಕ್ಷಿತ ಸಮಯದಲ್ಲಿ ಭಾರತ ನೈಋತ್ಯ ಮುಂಗಾರು ಪ್ರವೇಶವನ್ನು ತೆಗೆದುಕೊಳ್ತು. ಆದರೆ ಮುಂಗಾರು ಮಾರುತಗಳು ಎಲ್ಲವೂ ಕೂಡ ದುರ್ಬಲ ಆಗಿಬಿಟ್ಟಿದೆ. ಹೀಗಾಗಿ 64% ಮಳೆಯ ಕೊರತೆಯಾಗಿದೆ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಎಲ್ಲ ಭಾಗಗಳಲ್ಲೂ ಕೂಡ ಮಳೆಯ ಕೊರತೆ ವಿಪರೀತವಾಗಿ ಕಾಡ್ತಾ ಇದೆ. ಬಿತ್ತನೆ ಕಾರ್ಯ ಶುರುವಾಗ್ತಾ ಇತ್ತು, ಬಿತ್ತನೆಯನ್ನು ಆಗಿದೆ, ಆದರೆ ಮಳೆ ಬರ್ತಾ ಇಲ್ಲ ಅನ್ನುವಂಥ ಒಂದು ಆತಂಕ. ಮತ್ತೊಂದು ಕಡೆ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಮುಂಗಾರು ಸಂಪೂರ್ಣವಾಗಿ ನಾಶವಾಗಿಲ್ಲ, ಅದರ ಬದಲಾಗಿ ಒಂದು ತಾತ್ಕಾಲಿಕ ವಿರಾಮವನ್ನು ತೆಗೆದುಕೊಂಡಿದೆ ಅಂತ. ಅದಕ್ಕೆ ಕಾರಣವನ್ನು ಅವರು ಹೇಳೋದು ಪಶ್ಚಿಮ ಜೆಟ್ ಮಾರುತಗಳ ತೀವ್ರ ಅಬ್ಬರದ ಕಾರಣಕ್ಕಾಗಿ ಹಿಂಗಾಗ್ತಿದೆ ಅಂತೆಲ್ಲ ಹೇಳ್ತಿದ್ದಾರೆ. ಅಂದರೆ ಜೂನ್ 4ರಿಂದ ಜೂನ್ 15ರ ತನಕ ಮುಂಗಾರು ಪ್ರವೇಶ ಆಯ್ತಲ್ಲ, ಆ ಸಮಯದಲ್ಲಿ ಅಲ್ಲಿಂದ ಇಲ್ಲಿಯ ತನಕ 19.2 ಮಿಲಿಮೀಟರ್ ಮಳೆ ಆಗಿದೆ. ಆದರೆ ಇದೇ ಸಮಯಕ್ಕೆ 53.7 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ಆದರೆ 64% ಕೊರತೆಯಾಗಿದೆ. ಭಾರತದ 723 ಜಿಲ್ಲೆಗಳ ಪೈಕಿ 103 ಜಿಲ್ಲೆಗಳಲ್ಲಿ ಮಳೆ ಕೊರತೆ ಆಗಿಬಿಟ್ಟಿದೆ. 438 ಜಿಲ್ಲೆಗಳಲ್ಲೂ ಕೂಡ ವಿಪರೀತವಾದಂತಹ ಕೊರತೆಯನ್ನು ಅನೇಕ ಜಿಲ್ಲೆಗಳು ಎದುರಿಸ್ತಾ ಇದೆ ಅಂತ ಹವಾಮಾನ ಇಲಾಖೆಯವರೆಲ್ಲ ಹೇಳಿದ್ದಾರೆ. ನೇರಳೆ ಹಣ್ಣಿನ ರಾಶಿ ಬರಗಾಲದ ಸೂಚನೆ. ನಮ್ಮ ಪೂರ್ವಜರು
ನಮ್ಮ ಹಿರಿಯರು ಕೆಲವೊಂದಿಷ್ಟು ಪರಿಸರದಲ್ಲಿ ಆಗುವಂಥ ಬೆಳವಣಿಗೆಗಳನ್ನು ನೋಡಿ ಏನಾಗಬಹುದು ಅಂತ ಲೆಕ್ಕಾಚಾರ ಹಾಕಿರ್ತಾರೆ. ನಮ್ಮಲ್ಲಿ ಒಂದು ಮಾತಿದೆ, ಏನಂತ, ನೇರಳೆ ಹಣ್ಣಿನ ಫಸಲು ಜಾಸ್ತಿ ಬಂದರೆ, ಹಲಸಿನ ಹಣ್ಣಿನ ಫಸಲು ಜಾಸ್ತಿ ಬಂದರೆ ಏನಾಗುತ್ತೆ, ಬರಗಾಲ ಕಟ್ಟಿಟ್ಟ ಬುತ್ತಿ ಅಂತ. ಹಾಗಾದರೆ ಹೆಂಗೆ ಇದು? ಕೇವಲ ಮಾತಾ ಅಥವಾ ವಿಜ್ಞಾನಕ್ಕೆ ಏನಾದರೂ ಸಂಬಂಧ ಇದೆ? ಒಂದು ಇಂಟ್ರೆಸ್ಟಿಂಗ್ ಕಥೆಗಳಿದೆ. ಏನು ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ, ಈ ಮನುಷ್ಯರಿಗಿಂತಲೂ ಕೂಡ ಸಸ್ಯ ಮತ್ತು ಮರಗಳು ಪ್ರಾಕೃತಿಕವಾಗಿ ಏನು ಬದಲಾವಣೆ ಆಗಬಹುದು ಅನ್ನೋದನ್ನು ಬೇಗನೆ ಗ್ರಹಿಕೆ ಮಾಡ್ತಾರೆ ಅಂತ ಸಸ್ಯ ವಿಜ್ಞಾನ ಹೇಳುತ್ತೆ ನಮಗೆ. ಸಸ್ಯ ವಿಜ್ಞಾನ ಅದ್ರ ಬಗ್ಗೆ ಹೇಳುತ್ತೆ. ಈಗ ಏನಾಗುತ್ತೆ, ಮಣ್ಣಿನಲ್ಲಿರುವಂತಹ ತೇವಾಂಶ ಸಂಪೂರ್ಣವಾಗಿ ಕುಸಿತ ಕಂಡಾಗ ನೀರಿನ ಮಟ್ಟವೂ ಕೂಡ ಕಡಿಮೆ ಆದಂತಹ ಸಮಯದಲ್ಲಿ ಈ ನೇರಳೆ ಮರ ಮತ್ತು ಹಲಸಿನ ಮರದ ಈ ಬೇರುಗಳಿರುತ್ತಲ್ಲ, ಅವು ಒತ್ತಡವನ್ನು ಅನುಭವಿಸೋದಕ್ಕೆ ಶುರು ಮಾಡುತ್ತವೆ. ಒತ್ತಡ ಶುರುವಾಗುತ್ತೆ. ಈ ಒತ್ತಡ ಶುರುವಾದಂತಹ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಇಮ್ಯಾಜಿನ್ ಮಾಡ್ಕೊಳ್ತಾರಂತೆ ಮರಗಳು, ನಾವು ಮರಗಳಿಗೂ ಕೂಡ ಸಸ್ಯಗಳಿಗೂ ಕೂಡ ಜೀವ ಇದೆ ಅಂತ ಭಾರತವೇ ಹೇಳಿದೆ. ಅವರಿಗೆ ಅರಿವು ಬರುತ್ತೆ, ಮರಗಳಿಗೆ ಅರಿವು ಬರುತ್ತೆ, ಏನಂತ, ನನಗೆ ಮುಂದಿನ ದಿನಗಳಲ್ಲಿ ನನಗೆ ಬೇಕಾದಷ್ಟಂತ ಪರಿಪ್ರಮಾಣದಲ್ಲಿ ನೀರು ಸಿಗಲ್ಲ ಅನ್ನುವ ಕಾರಣಕ್ಕಾಗಿ ನಾನು ಒಣಗಿ ಹೋಗ್ಬಿಡ್ಬೋದು, ಸತ್ತು ಹೋಗ್ಬೋದು ಅನ್ನುವಂಥ ಆತಂಕ ಮರಗಳಿಗೆ ಎದುರಾಗಿ ಆಗ ಮರ ಏನು ಮಾಡುತ್ತೆ, ತನ್ನ ಬಳಿ ಇರುವಂಥ ಒಂದು ಗರಿಷ್ಠ ಶಕ್ತಿಯನ್ನು ಬಳಕೆ ಮಾಡಿಕೊಳ್ಳುವ ಮುಖಾಂತರ ಗರಿಷ್ಠ ಪ್ರಮಾಣದ ಹಣ್ಣಾಗಿರ್ಬೋದು, ಹೂವು ಆಗಿರ್ಬೋದು, ಅದಾದ ನಂತರ ಬೀಜಗಳನ್ನು ಉತ್ಪಾದನೆ ಮಾಡೋದಕ್ಕೆ ಶುರು ಮಾಡುತ್ತೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ಹಲಸಿನ ಹಣ್ಣಿನ ಉತ್ಪಾದನೆ ಆಗುತ್ತೆ. ಹಲಸಿನ ಹಣ್ಣು ಅದಾದ ನಂತರ ಬೀಜಗಳು ಕೆಳಗೆ ಉದುರುತ್ತೆ. ಅದರ ಮುಖಾಂತರ ತನ್ನ ಮುಂದಿನ ಪೀಳಿಗೆ ಮುಂದುವರಿಬೇಕು ಅಂತ. ನಾನೇನೋ ನೀರು ಸಿಗದೇ ಇರುವ ಕಾರಣಕ್ಕಾಗಿ ಸತ್ತು ಹೋಗ್ಬಿಡ್ತೀನಿ, ನನ್ನ ಅವಶೇಷ ಹೋಗ್ಬಿಡುತ್ತೆ, ಆದರೆ ನನ್ನ ಬೀಜಗಳ ಮುಖಾಂತರ ಮತ್ತೊಂದು ಮರ ಹುಟ್ಟಲಿ ಎನ್ನುವ ಕಾರಣಕ್ಕಾಗಿ ಈ ಪ್ರಕ್ರಿಯೆ ಸಸ್ಯ ವಿಜ್ಞಾನದಲ್ಲಿ ಇದೆಲ್ಲವನ್ನು ಕೂಡ ವಿವರಣೆ ಕೊಡಲಾಗಿದೆ. ಅದನ್ನು ಕಂಡು ನಮ್ಮ ಹಿರಿಯರು ಏನು ಹೇಳಿದರು ಅಂತ ಹೇಳಿದರೆ, ನೇರಳೆ ಹಣ್ಣು ಹಲಸಿನ ಹಣ್ಣು ಹೆಚ್ಚು ಬಂದಂತಹ ಸಮಯದಲ್ಲಿ ಬರಗಾಲ ಆಗುತ್ತೆ ಅಂತ. ಕೇವಲ ಅವರು ಹೇಳಿದ ಮಾತು ಮಾತ್ರವಲ್ಲ, ಅದಕ್ಕೆ ವೈಜ್ಞಾನಿಕ ಕೂಡ ಕಾರಣವೂ ಕೂಡ ಇದೆ. ಇದೊಂದು ವೈಜ್ಞಾನಿಕ ಪ್ರಕ್ರಿಯೆಯಾಗಿ ತನ್ನನ್ನು ತಾನು ಉಳಿಸಿಕೊಳ್ಳುವ ಕಾರಣಕ್ಕಾಗಿ ಹೆಚ್ಚಿನ ಫಸಲನ್ನು ಕೊಡುತ್ತೆ. ಆ ಹೆಚ್ಚಿನ ಫಸಲು ತಾತ್ಕಾಲಿಕವಾಗಿ ರೈತರಿಗೆ ಆದಾಯವನ್ನು ತಂದು ಕೊಟ್ಟರೂ ಕೂಡ ದೀರ್ಘಕಾಲದಲ್ಲಿ ಮಳೆಯ ಪ್ರಮಾಣವನ್ನು ಕೊರತೆಯನ್ನು ತಂದು ಕೊಡುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಮತ್ತೊಂದು ಕಡೆ ಏನು ಬೆಳವಣಿಗೆ ಅಂತ ಹೇಳಿದರೆ, ಇದೇ ಮಳೆಯ ವಿಚಾರದಲ್ಲಿ ಇದೊಂದು ಸೂಸೈಡ್ ಪ್ರೂಟಿಂಗ್ ಅಂತ ಕರೀತಾರೆ. ಇದನ್ನು ವಿಜ್ಞಾನದ ಭಾಷೆಯಲ್ಲಿ ತಜ್ಞರು ಇದಕ್ಕೆ ಸ್ಟ್ರೆಸ್ ಪ್ರೂಟಿಂಗ್ ಅಂತೆಲ್ಲ ಕರೀತಾರಂತೆ. ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಮರ ನಡೆಸುವಂತಹ ಕೊನೆಯ ಹೋರಾಟ ಇದು. ಈಗ ನಮ್ಮಲ್ಲಿ ಅನೇಕರು ಮೃತಪಟ್ಟ ನಂತರ ನಾವು ನಮ್ಮ ಕಣ್ಣುಗಳನ್ನು ದಾನ ಮಾಡುವ ಮುಖಾಂತರ ನಾವು ಅಜರಾಮರಾಗಿ ಉಳಿಬೇಕು, ದೇಹದ ಬೇರೆ ಬೇರೆ ಭಾಗಗಳನ್ನೆಲ್ಲ ದಾನ ಮಾಡ್ತಾರೆ. ಅದೇ ರೀತಿಯಾಗಿ ಸಸ್ಯದ್ದು ಕಥೆ ಇದೆ. ಹೊಸ ಚಿಗುರು ನಿಲ್ಲಿಸಿ ಕೇವಲ ಬೀಜ ಉತ್ಪಾದನೆಗೆ ಶಕ್ತಿಯನ್ನು ಅವರು ವ್ಯಯ ಮಾಡ್ತಾರೆ. ಏನಿದು ಅಂತ ಹೇಳಿದರೆ, ಸಸ್ಯ ವಿಜ್ಞಾನದಲ್ಲಿ ಒಂದು ಗಿಡ ಅಥವಾ ಮರ ಪರಿಸರ ಒತ್ತಡಕ್ಕೆ ಒಳಗಾದಂತಹ ಸಮಯದಲ್ಲಿ ಜೀವವನ್ನು ಉಳಿಸಿಕೊಳ್ಳೋದಕ್ಕೆ, ತನ್ನ ವಂಶ ಪಾರಂಪರ್ಯವನ್ನು ಮುಂದುವರಿಸೋದಕ್ಕೆ ನಡೆಸುವಂಥ ಒಂದು ಹೋರಾಟಕ್ಕೆ ಸ್ಟ್ರೆಸ್ ಪ್ರೂಟಿಂಗ್ ಅಂತೆಲ್ಲ ಕರೀಲಾಗುತ್ತೆ. ಮರಕ್ಕೆ ದೀರ್ಘಕಾಲದ ನೀರು ಸಿಗದೇ ಇದ್ದಾಗ, ಪೋಷಕಾಂಶಗಳು ಸಿಗದೇ ಇದ್ದಾಗ ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗುತ್ತೆ. ಈ ಆತಂಕದ ವಾತಾವರಣದಲ್ಲಿ ಎಥಿಲಿನ್ ಮತ್ತು ಆಪ್ಸಿಕ್ ಎನ್ನುವಂಥ ಒಂದು ಆಸಿಡ್ ಹಾರ್ಮೋನ್ ಬಿಡುಗಡೆಗಳಾಗುತ್ತೆ. ಈ ಹಾರ್ಮೋನ್ ಬಿಡುಗಡೆ ಆದಂತಹ ಸಮಯದಲ್ಲಿ ಆ ಹಾರ್ಮೋನ್ಗಳು ಮರಗಳಿಗೆ ಅಪಾಯದ ಮುನ್ಸೂಚನೆಯನ್ನು ಕೊಡ್ತಾರಂತೆ. ಅಪಾಯ ಇದೆ, ನೀರು ಸಿಗಲ್ಲ, ಪೋಷಕಾಂಶಗಳು ಸಿಗೋದಿಲ್ಲ ಅಂತ. ಈ ಅಪಾಯದ ಮುನ್ಸೂಚನೆಯನ್ನು ಅರಿತಿರುವಂತಹ ಮರ ಏನು ಮಾಡುತ್ತೆ, ಒಂದ್ಸಗೆ ನಾನು ಅವಾಗಲೇ ಉಲ್ಲೇಖ ಮಾಡಿದ ಹಾಗೆ ಅದರ ಎಲೆ ಆಗಿರ್ಬೋದು, ಕೊಂಬೆ ಆಗಿರ್ಬೋದು, ಬೇರುಗಳು ಅವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವುಗಳ ಉತ್ಪಾದನೆಗೆ ಹೆಚ್ಚು ಶಕ್ತಿಯನ್ನು ವಿನಿಯೋಗ ಮಾಡುವ ಬದಲು ತನ್ನನ್ನು ಉಳಿಸ್ಕೊಳ್ಳೋದಕ್ಕೆ ಶಕ್ತಿಯನ್ನು ಬಳಸಿಕೊಂಡು ಅದಾದ ನಂತರ ಸಂತಾನೋತ್ಪತ್ತಿ ಅದೆಲ್ಲವೂ ಕೂಡ ಬೆಳವಣಿಗೆಗಳಾಗುತ್ತೆ ಅಂತ ಇದಕ್ಕೆ ಅದನ್ನು ಕರೀತಾರೆ. ಅಂದರೆ ನಾನು ಸಾಯ್ಬೋದು, ಆದರೆ ನನ್ನ ಮುಖಾಂತರ ಮತ್ತೊಂದು ಜನನ ಆಗಲಿ ಅನ್ನುವಂಥ ಒಂದು ಪ್ರಕ್ರಿಯೆ ಇದು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಮಾರುತಗಳ ಜಿದ್ದಾಜಿದ್ದಿ ಇದೆ. ಹೆಂಗೆ ಮಾರುತಗಳ ಜಿದ್ದಾಜಿದ್ದಿ? ಮುಂಗಾರು ವಿರಾಮಕ್ಕೆ ತಾಂತ್ರಿಕ ಕಾರಣ ಏನು ಅಂತ, ಜೆಟ್ ಸ್ಟ್ರೀಮ್ ಮತ್ತು ಪೂರ್ವದ ಗಾಳಿಯ ನಡುವೆ ಎಲ್ಲ ಘರ್ಷಣೆ ಆಗ್ತಾ ಇದೆ. ಮೋಡಗಳ ಸೃಷ್ಟಿಗೆ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ ಎಲ್ಲ ಅಡ್ಡಿಪಡಿಸ್ತಾ ಇದೆ ಅನ್ನುವಂಥ ಸುದ್ದಿ. ಸಮುದ್ರದಲ್ಲಿ ತೇವಾಂಶ ಇದ್ದರೂ ಕೂಡ ವಿಚಿತ್ರ ಪರಿಸ್ಥಿತಿ ಎಲ್ಲ ನಿರ್ಮಾಣ ಆಗಿದೆ ಅಂತ. ವಿಚಿತ್ರ ಪರಿಸ್ಥಿತಿ ನಾನು ಆವಾಗಲೇ ಉಲ್ಲೇಖ ಮಾಡ್ತಾ ಇದ್ದೆ. ಪಶ್ಚಿಮ ಜೆಟ್ ಮಾರುತಗಳ ತೀವ್ರ ಅಬ್ಬರ ಇದೆ. ಇವು 9 ರಿಂದ 12 ಕಿಲೋಮೀಟರ್ ಎತ್ತರದಲ್ಲೆಲ್ಲ ಚಲನೆ ಮಾಡ್ತಾ ಇರುತ್ತೆ. ಗಾಳಿಯ ಪ್ರವಾಹ ಅಂತಲೂ ಕೂಡ ಕರೀತಾರೆ ಇದನ್ನು. ಇದು ಹೆಂಗೆ ಮುಂಗಾರು ಮಳೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ, ಇವೆಲ್ಲ ಭಾರತದ ಮೇಲ್ಭಾಗದಲ್ಲಿ ಇವೆಲ್ಲ ಹಾರಾಟ ಮಾಡ್ತಾ ಇದೆ. ನೀವು ಕೆಳಗಿನಿಂದ ಉತ್ಪಾದನೆ ಆಗುವಂತಹ
ಮುಂಗಾರು ಮಾರುತಗಳನ್ನು ನೀವೇನು ಮಾಡ್ತಾರೆ ಅಂತ ಹೇಳಿದರೆ ಮೋಡವಾಗಿ ಮೇಲಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಈ ಪಶ್ಚಿಮ ಜಟ್ ಮಾರುತಗಳು ಅವಕಾಶವನ್ನು ಮಾಡಿಕೊಡೋದಿಲ್ಲ. ಇವು ಭೂಮಿಯಲ್ಲಿ ಉತ್ಪಾದನೆ ಆಗುವಂತಹ ಮುಂಗಾರು ಮಾರುತಗಳು ಮೋಡಗಳಾಗಿ ಕನ್ವರ್ಟ್ ಆಗಿ ಮೋಡದಿಂದ ನಮಗೆ ಮುಂಗಾರು ಮಳೆ ಬರುತ್ತೆ. ಆದರೆ ಮುಂಗಾರು ಮಳೆ ಬರಬೇಕಾದಂತಹ ಮೋಡಗಳನ್ನು ಸೃಷ್ಟಿ ಮಾಡುವುದಕ್ಕೆ ಪಶ್ಚಿಮ ಜಟ್ ಮಾರುತಗಳು ಅವಕಾಶವನ್ನು ಕೊಡೋದಿಲ್ಲ. ಈ ಕಾರಣಕ್ಕಾಗಿ ಈ ಬಾರಿ ಮಳೆಯ ಕೊರತೆ ಆಗಬಹುದು ಅಂತ ಹವಾಮಾನ ತಜ್ಞರೆಲ್ಲ ಹೇಳ್ತಾ ಇದ್ದಾರೆ. ಹೀಗಾಗಿ ತಾಂತ್ರಿಕ ಕಾರಣವನ್ನು ಇದೀಗ ಅವರು ಉಲ್ಲೇಖ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ತಾಂತ್ರಿಕ ಕಾರಣ. ಆದರೆ ಮತ್ತೊಂದು ಕಡೆ ಎಲ್ಲಿನ ಎಫೆಕ್ಟ್, ಡ್ಯಾಮ್ಗಳೆಲ್ಲ ಖಾಲಿ ಆಗ್ತಾ ಇದೆ. ರಾಜ್ಯದಲ್ಲಿ 21% ಮಳೆಯ ಕೊರತೆ ದಾಖಲಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ 41%, ಮಲೆನಾಡಿನಲ್ಲಿ 36%, 14 ಪ್ರಮುಖ ಜಲಾಶಯಗಳಲ್ಲೆಲ್ಲ 23% ಮಾತ್ರ ನೀರಿದೆ ಅಂತ 21% ಮಳೆ ಕೊರತೆ ಆಗಿದೆ. ಅಂದರೆ 896 TMC ನೀರು ಬೀಳಬೇಕಾಗಿತ್ತು, ಆದರೆ 706 TMC ಇದೆ ಇಡೀ ಕರ್ನಾಟಕದಾದ್ಯಂತ. ಕಳೆದ ಬಾರಿ ಇದೇ ಸಮಯಕ್ಕೆ 767 TMC ಇತ್ತು. ಕಾವೇರಿ ಜಲಾಶಯದಲ್ಲಿ 23% ಕೊರತೆ ಆಗಿದೆ. ಕೃಷ್ಣಾದಲ್ಲಿ 12% ಕುಸಿತ ಆಗಿದೆ. ಒಟ್ಟಾರೆ ಪರಿಣಾಮ ಈ ಪರಿಪ್ರಮಾಣದಲ್ಲಿ, ಅಂದರೆ ಈ ಸಮಯದಲ್ಲಿ ವ್ಯಾಪಕವಾದಂತಹ ಮಳೆ ಸುರಿಬೇಕಾಗಿತ್ತು. ಈ ಮಳೆ ಸುರಿಯುವಂತಹ ಸಮಯದಲ್ಲೂ ಕೂಡ ಕರ್ನಾಟಕಕ್ಕೆ 21% ಮಳೆ ಕೊರತೆ ಆಗಿದೆ. ಹೀಗಾಗಿ ರೈತರಿಗೆ ಇದೊಂದು ಆತಂಕದ ವಿಚಾರ. ಒಂದು ಕಡೆ ಎಲ್ನಿನೋ ಪ್ರಭಾವ, ಮತ್ತೊಂದು ಕಡೆ ತಾಂತ್ರಿಕ ಕಾರಣಗಳು, ಇವೆಲ್ಲದರ ಪರಿಣಾಮ ಮಳೆಯ ಕುಸಿತ ಆಗ್ತಾ ಇದೆ. ಇನ್ನು ಜೀ ಕನ್ನಡ ನ್ಯೂಸ್ DNA ಯ ಕೊನೆಯ ಸುದ್ದಿ ತಮಿಳುನಾಡಿನ ಬೆಳವಣಿಗೆ. ಅದು ಕೂಡ ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಮೇ 2026ರಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ದಳಪತಿ ವಿಜಯ್ ಒಂದು ಘೋಷಣೆ ಮಾಡಿದ್ರು. 50,000 ತನಕದ ಸಾಲ ಮನ್ನಾ ಮಾಡುವಂತಹ ಪ್ರಕ್ರಿಯೆ. ಇದೀಗ ಆ 50,000 ರೂಪಾಯಿಯನ್ನು 75,000 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಸಾಲ ಮನ್ನಾಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಏನೇನಾಯಿತು ಬೆಳವಣಿಗೆ, ಯಾರ್ಯಾರಿಗೆ ಲಾಭ ಆಗುತ್ತೆ, ಡೀಟೇಲ್ಸ್ ನೋಡೋಣ. ಅನ್ನದಾತನಿಗೆ ದಳಪತಿ ಬಂಪರ್ ಗಿಫ್ಟ್ ಕೊಟ್ಟಿರೋದು. ಸಹಕಾರಿ ಬ್ಯಾಂಕ್ಗಳಲ್ಲಿ 75,000 ರೂಪಾಯಿವರೆಗಿನ ಬೆಳೆ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿದ್ದಾರೆ. ತಮಿಳುನಾಡಲ್ಲಿ 75,000ಕ್ಕಿಂತ ಹೆಚ್ಚು ಸಾಲ ಪಡೆದವರಿಗೆ ಇದು 35,000 ರೂಪಾಯಿ ಅನ್ವಯ ಆಗುತ್ತೆ. ಹಿಂದೆ 50,000 ಇದ್ದಾಗ ಅದು 25,000ಕ್ಕೆ ಅನ್ವಯ ಆಗ್ತಿತ್ತು. 50% ಎನ್ನುವಂಥ ಆಲೋಚನೆ. ಸಾಲ ಮನ್ನಾದಿಂದ ಒಂದು 14,43,000 ರೈತರಿಗೆಲ್ಲ ನೇರ ಪ್ರಯೋಜನ ಆಗುತ್ತಂತೆ. ಇದರಿಂದ ರಾಜ್ಯ ಸರ್ಕಾರಕ್ಕೆ 5,932 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಆಗುತ್ತೆ ಅಂತ. 2025ರ ಮೇ 1ರಿಂದ 2026ರ ಫೆಬ್ರವರಿ 28ರ ತನಕ ಯಾರ್ಯಾರು ಸಾಲವನ್ನು ತೆಗೆದುಕೊಂಡು ಸಹಕಾರಿ ಸಂಸ್ಥೆಗಳು, ಸಹಕಾರಿ ಸಂಘಗಳೇನಿರುತ್ತೆ ಅಲ್ಲಿ ಯಾರ್ಯಾರು ಸಾಲವನ್ನು ತೆಗೆದುಕೊಂಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಇದು ಅನ್ವಯ ಆಗುತ್ತೆ ಅಂತ. ಅಂದರೆ ಕೇವಲ 45ರಿಂದ 60 ದಿನಗಳ ಅತ್ಯಲ್ಪ ಅವಧಿಯಲ್ಲಿ ಸಹಕಾರ ಬ್ಯಾಂಕ್ಗಳಿಗೆ ಸಂಪೂರ್ಣ ಹಣವನ್ನು ಪಾವತಿಸಿ ರೈತರ ಖಾತೆಗಳನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತ ಮುಖ್ಯಮಂತ್ರಿ ದಳಪತಿ ವಿಜಯ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಯಾರಿಗೆ ಸಿಗುತ್ತೆ ಇದು ಲಾಭ? ಯಾರಿಗೆ ಲಾಭ ಸಿಗುತ್ತೆ? ಇದು ಎಷ್ಟು ಜನರಿಗೆ ಸಿಗುತ್ತೆ? ಸಣ್ಣ, ಅತಿ ಸಣ್ಣ ಮತ್ತು ಬೃಹತ್ ರೈತರಿಗೂ ಕೂಡ ಈ ಸಾಲ ಮನ್ನಾ ಭಾಗ್ಯ ತಮಿಳುನಾಡಲ್ಲಿ ಸಿಗ್ತಾ ಇದೆ. ಸುಮಾರು 8,33,000 ಸಣ್ಣ ರೈತರಿಗೆ ಇವರೆಲ್ಲ ಸಾಲದ ಸುಳಿಯಿಂದ ಎಲ್ಲ ಮುಕ್ತಿ ಆಗ್ತಾರೆ ಅಂತ. 5,16,000 ಜನ ಮಧ್ಯಮ ವರ್ಗದ ರೈತರೇನಿದ್ದಾರೆ ಇವರಿಗೂ ಕೂಡ ಇದು ಸಹಾಯ ಆಗುತ್ತೆ. 93,000 ಬೃಹತ್ ಪ್ರಮಾಣದ ರೈತರೇನಿದ್ದಾರೆ ಅವರಿಗೆಲ್ಲ ಸಹಾಯ ಆಗುತ್ತೆ ಅಂತ. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾರ್ಗಸೂಚಿಯಂತೆ 60 ದಿನಗಳಲ್ಲಿ ಸಾಲದ ಹಣವನ್ನು ಇತ್ಯರ್ಥ ಮಾಡೋದಕ್ಕೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಸಿಟಿಜನ್ ಪ್ರಿವಿಲೇಜ್ ಕಾರ್ಡ್ ಮುಖಾಂತರ ನೇರವಾದಂತಹ ಲಾಭವನ್ನೆಲ್ಲ ತೆಗೆದುಕೊಳ್ತಾ ಇದ್ದಾರೆ. ಅಂದರೆ ಅಂಕಿಅಂಶಗಳ ಪ್ರಕಾರ 75,000 ರೂಪಾಯಿವರೆಗಿನ ಪೂರ್ಣ ಸಾಲವನ್ನು ಹೊಂದಿರುವಂಥ 6,22,000 ಅರ್ಹ ಫಲಾನುಭವಿಗಳಿಗೆ 3,058 ಕೋಟಿ ರೂಪಾಯಿಗಳ ಪೂರ್ಣ ಸಾಲ ಮನ್ನಾ ಸಿಗ್ತಾ ಇದ್ದರೆ 75,000 ರೂಪಾಯಿಗಿಂತಲೂ ಕೂಡ ಯಾರ್ಯಾರು ಹೆಚ್ಚು ಸಾಲ ಹೊಂದಿದ್ದಾರೆ ಅವರಿಗೆ 8,21,000, ಅಧಿಕ ರೈತರಿಗೆ 35,000 ರೂಪಾಯಿಗಳ ಫ್ಲಾಟ್ ರಿಯಾಯಿತಿ ಎಲ್ಲ ಸಿಗ್ತಾ ಇದೆ. ಮತ್ತೊಂದು ಕಡೆ 5,932 ಕೋಟಿ ರೂಪಾಯಿ ಸರ್ಕಾರ ಇದಕ್ಕಾಗಿ ವ್ಯಯ ಮಾಡ್ತಾ ಇದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾರ್ಗಸೂಚಿಯ ಅನ್ವಯ 45ರಿಂದ 60 ದಿನಗಳ ಆಗಿ ಅತ್ಯಲ್ಪ ಅವಧಿಯ ಒಳಗಾಗಿ ಎಲ್ಲ ಮೊತ್ತವನ್ನು ಭರಿಸುವುದಕ್ಕೆ ಅಧಿಕಾರಿಗಳಿಗೆ ಇದೀಗ ದಳಪತಿ ವಿಜಯ್ ಸೂಚನೆ ಕೊಟ್ಟಿದ್ದಾರೆ. ಮೇ 4ಕ್ಕೆ ಚುನಾವಣೆಯ ಫಲಿತಾಂಶ ಬಂದ ನಂತರ ಅದು ಮಹಿಳೆಯರು, ಯುವಕರು, ರೈತರ ವಿಚಾರದಲ್ಲಿ ಒಂದು ಕ್ಷಿಪ್ರ ಬೆಳವಣಿಗೆಗಳನ್ನು ತಮಿಳುನಾಡು ಕಾಣ್ತಾ ಇದೆ. ಅದಕ್ಕೆ ಕಾರಣ ದಳಪತಿ ವಿಜಯ್ ತೆಗೆದುಕೊಳ್ತಾ ಇರುವಂಥ ನಿರ್ಧಾರ. ತಮಿಳುನಾಡಲ್ಲಿ ಇದೀಗ ವಿಜಯ್ ಕ್ರಾಂತಿ ಪರ್ವ ಮುಂದುವರೆದಿದೆ. ಹೆಂಗೆ? ಸಿಂಗ್ ಫೆಂಡ್ ಸ್ಪೆಷಲ್ ಫೋರ್ಸ್ ಮುಖಾಂತರ ಮಹಿಳಾ ಸುರಕ್ಷತೆಗೆ ಅವರೆಲ್ಲ ಆದ್ಯತೆ ಕೊಟ್ಟಿರೋದು. ನಮ್ಮಲ್ಲಿ ಅಕ್ಕಾಪೊಡೆ ಹೆಂಗಿದೆ ಅದರ ರೀತಿಯಲ್ಲಿ ಅಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಶಾಲಾ ಕಾಲೇಜುಗಳ ಸಮೀಪ ಇದ್ದಂಥ 700 ಅಧಿಕ ಮದ್ಯದ ಅಂಗಡಿಗಳನ್ನು ಬಂದ್ ಮಾಡಿದರು. ಅದ್ರ ಬಗ್ಗೆ ನಾವೆಲ್ಲ ನೋಡಿದ್ವಿ. ಶಾಲಾ ಕಾಲೇಜು, ದೇವಸ್ಥಾನ, ಸಾರ್ವಜನಿಕವಾದಂತಹ ಬಸ್ ನಿಲ್ದಾಣ ಅಲ್ಲೆಲ್ಲ ಇರೋದನ್ನೆಲ್ಲ ಬಂದ್ ಮಾಡಿದರು. ನಿರುದ್ಯೋಗಿ ಪದವೀಧರಿಗೆ 4,000ದಿಂದ 8,000 ರೂಪಾಯಿವರೆಗೆಲ್ಲ ಭತ್ಯೆ ಘೋಷಣೆ ಮಾಡಿದ್ದಾರೆ. ಗೃಹ ಬಳಕೆಯ 2 ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ ಕೊಡೋದಕ್ಕೆಲ್ಲ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಮೊದಲ ಸಂಪುಟದಲ್ಲೇ 8 ಮಂದಿ ದಲಿತರಿಗೆ ಸಚಿವ ಸ್ಥಾನ ಕೊಡುವ ಮುಖಾಂತರ ಒಂದು ಸಾಮಾಜಿಕ ನ್ಯಾಯವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ದಳಪತಿ ವಿಜಯ್ ಅವರು ಕೊಡ್ತಾ ಇದ್ದಾರೆ. ಯಾಕಂದರೆ ಈ ಹಿಂದೆ ತಮಿಳುನಾಡನ್ನು ಆಳಿದ್ದಂತಹ
DMK ಆಗಿರ್ಬೋದು AIADMK ಅವರು ಯಾರೂ ಕೂಡ ಈ ದಲಿತ ಸಮುದಾಯಕ್ಕೆ ಸಚಿವ ಸ್ಥಾನವನ್ನು ಹೆಚ್ಚಾಗಿ ಕೊಡ್ತಾ ಇರಲಿಲ್ಲ. ಬಟ್ ಆ ಅವಕಾಶವನ್ನು ಬಳಕೆ ಮಾಡಿಕೊಳ್ಳುವಂತಹ ಪ್ರಯತ್ನದ ಭಾಗವಾಗಿ ಇದೀಗ TVK ವಿಜಯ್ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅಂದರೆ ಅವರು ಚುನಾವಣಾ ಪೂರ್ವದಲ್ಲಿ ಮಹಿಳೆಯರಿಗೆ, ಯುವಕರಿಗೆ ಕೆಲವೊಂದಿಷ್ಟು ಭರವಸೆಗಳನ್ನು ಕೊಟ್ಟಿದ್ದರು. ಆ ಭರವಸೆಗಳನ್ನು ಅಧಿಕಾರಕ್ಕೆ ಬಂದ ನಂತರ ಈಡೇರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅದರ ಭಾಗವಾಗಿ ರೈತರ ಸಾಲ ಮನ್ನಾವು ಕೂಡ ಇದಕ್ಕೆ ಸೇರಿದೆ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ ಏನೇ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.